ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಗ್ಯಾರಂಟಿ ಜಾರಿಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಸಿದ್ದರಾಮಯ್ಯ ಅವರ ನಿರ್ಧಾರದತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. 5ರಲ್ಲಿ ಇವತ್ತು 3 ಗ್ಯಾರಂಟಿಗಳು ಜಾರಿ ಆಗುತ್ತೆ ಅಂತ ಹೇಳಲಾಗಿದೆ. ಗೊತ್ತಿಲ್ಲ 3 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಾರಾ, 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರಾ ಅನ್ನೋದರ ಬಗ್ಗೆ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಡಬೇಕಾಗಿದೆ. ಕ್ಯಾಬಿನೆಟ್ ಸಭೆ ಬಳಿಕ ನಿರ್ಧಾರ ಹೊರಬೀಳಲಿದೆ. ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ ಇಡೀ ಕರ್ನಾಟಕ. ಗ್ಯಾರಂಟಿಗೆ ಫೈನಲ್ ಟಚ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಗ್ಯಾರಂಟಿಗಳ ಜಾರಿ ಆಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಜನರಲ್ಲಿ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಗಳ ಮೇಲೆ ಸಭೆ, ಇಲಾಖಾವಾರು ಸಭೆ, ಸಚಿವರುಗಳ ಜೊತೆಗೆ ಸಭೆ, ಇವತ್ತು ಸಚಿವ ಸಂಪುಟದ ಸಭೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗತ್ತೆ. ಗ್ಯಾರಂಟಿಗಳ ಯೋಜನಾ ವರದಿಯ ಬಗ್ಗೆ ಸಿಎಂ ಚರ್ಚೆಯನ್ನ ಮಾಡಿದ್ದು, ಗ್ಯಾರಂಟಿ ಯೋಜನಾ ವರದಿಯನ್ನ ಸಲ್ಲಿಸಿದ್ದಾರೆ ಅಧಿಕಾರಿಗಳು. ಗ್ಯಾರಂಟಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಫೈನಲ್ ಟಚ್ ಅನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳ ಯೋಜನೆಗೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು, ಹಣಕಾಸಿನ ಕ್ರೋಢೀಕರಣ ಹೇಗೆ, ಯಾವ್ಯಾವ ಗ್ಯಾರಂಟಿಗಳಿಗೆ ಎಷ್ಟು ವೆಚ್ಚ ಆಗತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಿಎಸ್ ವಂದಿತಾ ಶರ್ಮಾ ಹಣಕಾಸು ಅಧಿಕಾರಿಗಳ ಜೊತೆನೂ ಚರ್ಚೆಯನ್ನ ಮಾಡಿದ್ದಾರೆ. ಒಂದೊಂದು ಯೋಜನೆಗೂ ಕೂಡ ಈ 5 ಗ್ಯಾರಂಟಿಗಳಲ್ಲಿ ಪ್ರತಿ ಒಂದು ಗ್ಯಾರಂಟಿಗೂ ಎಷ್ಟು ಖರ್ಚಾಗುತ್ತೆ, ಎಷ್ಟು ವೆಚ್ಚ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳ ಹತ್ರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಅದರ ವರದಿಯನ್ನ ಸಲ್ಲಿಸಿದ್ದಾರೆ ಈಗ ಸಿಎಸ್ ವಂದಿತಾ ಶರ್ಮಾ ಅವರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇಡೀ ರಾಜ್ಯದ ಚಿತ್ತ ಸಚಿವ ಸಂಪುಟ ಆದ್ಮೇಲೆ ಸಿದ್ದರಾಮಯ್ಯ ಅವರು ಮಾತನಾಡ್ತಾರಲ್ಲ, ಆ ಒಂದು ಸಭೆಯ ಮೇಲೆನೆ ನೆಟ್ಟಿದೆ. ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು? 5 ಗ್ಯಾರಂಟಿಗಳು ಜಾರಿ ಆಗತ್ತಾ ಅಥವಾ 3 ಆಗತ್ತಾ, 2 ಯಾವಾಗ ಜಾರಿ ಆಗತ್ತೆ, ಕಂಡೀಷನ್ಸ್ ಏನು ಅನ್ನೋದು. ಸೊ ಸಂಪುಟ ಸಭೆ ಆರಂಭ ಆಗಿದೆಯಾ? ಸಂಪುಟ ಸಭೆಯಲ್ಲಿ ಎಲ್ಲಾ ನಿರ್ಧಾರಗಳು ಹೊರಬೀಳುವಂತಹ ಸಾಧ್ಯತೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ, ಗ್ಯಾರಂಟಿ ಯೋಜನೆ ಜಾರಿಗೆ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೆ ವಿಸ್ತೃತವಾದ ಒಂದು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಒಂದಷ್ಟು ಹಣಕಾಸಿನ ಕೊರತೆ ಮತ್ತು ಹಣಕಾಸು ಹೊಂದಾಣಿಕೆ ಸಂಬಂಧಪಟ್ಟಾಗೆ ಮತ್ತು ಈಗಾಗಲೇ 2022 ಮತ್ತು 23ನೇ ಸಾಲಿನಲ್ಲಿ ಈಗಾಗಲೇ ಖರ್ಚಾಗದೆ ಉಳಿದಿರತಕ್ಕಂಥ ಅನೇಕ ಇಲಾಖೆಗಳ ಹಣವನ್ನು ಕೂಡ ಹೊಂದಾಣಿಕೆ ಮಾಡುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮಾರು 40 ನಿಮಿಷಕ್ಕೂ ಹೆಚ್ಚು ಸಮಯ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. ಹಲವಾರು ಮಾನದಂಡಗಳ ಸಂಬಂಧಪಟ್ಟ ಚರ್ಚೆ ಆಗಿರುವಂತದ್ದು. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಯಾವುದೇ ಸರ್ಕಾರದ ಯೋಜನೆಯನ್ನು ಜಾರಿ ಮಾಡಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಇರಬಹುದು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ಆ ಯೋಜನೆಗಳಿಗೆ ತನ್ನದೇ ಆದ ಮಾನದಂಡಗಳಿರ್ತವೆ, ಮಿತಿಗಳಿರ್ತವೆ, ನಿಗದಿಗಳಿರ್ತವೆ. ಅಂತೆಯೇ ಆ ಮಾನದಂಡಗಳು ಮತ್ತು ನಿಗದಿ ಮತ್ತು ಮಿತಿಗಳನ್ನು ಹಾಕಿ ನಾವು ಕೂಡ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಎಂಬ ಮಾತನ್ನು ಕೂಡ ಹೇಳಿದ್ರು. ಬನ್ನಿ, ಈಗ ನಮ್ಮ ಜೊತೆ ಪಿರಿಯಾಪಟ್ಟಣದ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಹೇಳಿದ್ದಾರೆ. ಸರ್, ಗ್ಯಾರಂಟಿ ಯೋಜನೆ ನಿಜವಾಗ್ಲೂ ಗ್ಯಾರಂಟಿಯಾಗಿ ಜಾರಿ ಆಗುತ್ತಾ? 100% ಗ್ಯಾರಂಟಿ. ನಿಮ್ಮ ಈ ಒಂದು 60,000 ಕೋಟಿ ಬಜೆಟ್ ನಲ್ಲಿ ಎಲ್ಲ ಒಂದ್ ಕಡೆ ಇದು ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಬೀಳುತ್ತಾ? ಸರ್ಕಾರಕ್ಕೆ ಹೊರೆ ಬಂದೇ ಬರುತ್ತೆ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹಣಕಾಸಿನ ಮಂತ್ರಿ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಹೇಳೋದೇನಿಲ್ಲ. ಗ್ಯಾರಂಟಿ ಅಂತೂ ಮಾಡ್ತೀವಿ. ಎಷ್ಟು ಜಾರಿಗೆ ಬರ್ಬೋದು ಸರ್? 5 ಗ್ಯಾರಂಟಿಗಳು ಜಾರಿಗೆ ಬರ್ತದೆ. ಅಲ್ಲ, ಈಗ ಅದು 1, 2, 3 ಅಂತಿಲ್ಲ. ಇವತ್ತು ಕ್ಯಾಬಿನೆಟ್ ಚರ್ಚೆ ಆಗುತ್ತೆ. ಬರೀ ಚರ್ಚೆನಾ ಇಲ್ಲ ಜಾರಿಗೆ ತರೋದು? ಏನ್ ಮಾಡೋದು ಅಂತ ಏನಾದ್ರೂ ಚರ್ಚೆ ಆಗುತ್ತೆ. ಏನೋ ಚರ್ಚೆ ಮಾಡ್ಲೇಬೇಕಲ್ಲ. ಇವತ್ತು ಮಾತಾಡ ಕ್ಯಾಬಿನೆಟ್ ತೀರ್ಮಾನ ಆಗುತ್ತೆ, ಆಮೇಲೆ ಹೇಳ್ತಾರೆ. ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಅಭಿವೃದ್ಧಿಗೆ ಹೊಡೆತ ಬೀಳುತ್ತಾ ಈ ಗ್ಯಾರಂಟಿಗಳು? ಅದು ನಾನು ಹೇಳಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ವೇಳೆ ಜಾರಿ ಆದ್ರೆ ನಿಮ್ಮ ಇಲಾಖೆ ಕೂಡ ಹೊರತ ಬೀಳುತ್ತಾ? ಅನುದಾನ ಕಡಿಮೆ ಆಗಲ್ವಾ? ನಮ್ಮ ಇಲಾಖೆಗೆ ಏನು ಸಂಬಂಧ ಬರಲ್ಲ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು. ಮುಖ್ಯಮಂತ್ರಿಗಳಿದ್ದಾರೆ, ಅದನ್ನ ಮಾಡ್ತಾರೆ. ಅದನ್ನ ಒಟ್ಟಾರೆ ಗ್ಯಾರಂಟಿಯನ್ನ ನಿರೀಕ್ಷೆ ಮಾಡಬಹುದು. ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡ್ತೀವಿ ಅನ್ನೋ ಮಾತನ್ನ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಉಚ್ಚರಿಸಿದ್ರು. ಒಟ್ಟಾರೆ ಬಹುತೇಕ ಸಚಿವರುಗಳು ನಾವು ಗ್ಯಾರಂಟಿಯನ್ನ ಘೋಷಣೆ ಮಾಡ್ತೀವಿ, ಆದ್ರೆ ಅದಕ್ಕೆ ತನ್ನದೇ ಆದ ನಿಗದಿಗಳಿದ್ದಾವೆ, ಕಾಲಮಿತಿ ಇದೆ ಮತ್ತು ಮಾನದಂಡಗಳಿದೆ ಎಂಬ ಮಾತನ್ನು ಕೂಡ ಹೇಳುವ ಮುಖಾಂತರ ಎಲ್ಲೊಂದ್ ಕಡೆ ಎಲ್ಲಾ ಗ್ಯಾರಂಟಿಗೂ ಕೂಡ ಮಾನದಂಡಗಳ ಖಚಿತ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಈಗಾಗಲೇ ಅನೇಕ ಸಚಿವರು ಬರ್ತಿರುವಂತದ್ದು. ನಮ್ಮ ಜೊತೆ ಬನ್ನಿ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಮಲಿಂಗಾರೆಡ್ಡಿ ಬಹಳಷ್ಟು ಕುತೂಹಲ ಆಗಿರುತ್ತೆ ನಿಮ್ಮ ಇಲಾಖೆ ಬಗ್ಗೆ. ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಇದೆಯಾ ಇವತ್ತಿಂದ? ಈಗ ಕ್ಯಾಬಿನೆಟ್ ಆಗುತ್ತೆ, ಕಾದ್ ನೋಡಿ. ಸಾರಿಗೆ ಇಲಾಖೆ ಈಗಾಗಲೇ 4,000 ಕೋಟಿ ರೂಪಾಯಿ ನಷ್ಟದಲ್ಲಿರ್ತಕ್ಕಂಥ ಸಾರಿಗೆ ಇಲಾಖೆ ಮತ್ತಷ್ಟು ನಷ್ಟಕ್ಕೆ ದೂಡುತ್ತಾ ಅಂತ ಯಾರು ಹೇಳಿದ್ರು? ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಅಂತ ನಮಗೆ ಮಾಹಿತಿ ಇರುವಂತದ್ದು. ನಿಮ್ಮ ಮಾಹಿತಿ ಸರಿ ಇಲ್ಲ.
ಗ್ಯಾರಂಟಿ ಘೋಷಣೆ ಇವತ್ತು 5 ಗ್ಯಾರಂಟಿಗಳ ಅಂದ್ರೆ ಕಿಲೋಮೀಟರ್ ನಿಗದಿ ಮಾಡುವ ಒಂದು ಸಾಧ್ಯತೆ ಇದೆಯಾ? ಕಿಲೋಮೀಟರ್ಗಳ ನಿಗದಿ ಸಾಧ್ಯತೆ ಇದೆಯಾ? 5 ಗ್ಯಾರಂಟಿಗಳನ್ನ ಯಾವುದೇ ಷರತ್ತಿಲ್ಲದೆ ಕೊಡ್ತೀರಾ ಸರ್? ಈಗ 11 ಗಂಟೆಗೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳು ಅಥವಾ ಯಾರಾದರೂ ಸಚಿವರು ನಾವೇನ್ ತೀರ್ಮಾನ ತಗೊಂಡಿದೀವಿ ಅನ್ನೋದನ್ನ ಬ್ರೀಫ್ ಮಾಡ್ತಾರೆ. ಅಲ್ಲಿವರೆಗೂ ತಾವೆಲ್ಲ ಸಮಾಧಾನವಾಗಿ ಇದ್ಬಿಡಿ. ಸರ್, ಮಹಿಳೆಯರಿಗೆ ಹಾಗಾದ್ರೆ ಬಸ್ಸಲ್ಲಿ ಉಚಿತ ಅನ್ನೋದು ಮೊನ್ನೆ ತಾನೇ ಹೇಳಿದ್ರೆ ಯಾವುದೇ ಕಂಡೀಷನ್ ಅಪ್ಲೈ ಆಗಲ್ವಾ ಸರ್? ಎಲ್ಲ ಆಮೇಲೆ ಹೇಳ್ತೀನಿ. ಸರ್, ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ಎಚ್ ಕೆ ಪಾಟೀಲ್ ಅವರು, ಎಚ್ ಕೆ ಪಾಟೀಲ್ ಹಿರಿಯ ಸಚಿವರು ಕೂಡ ಹೌದು, ಕಾನೂನು ಮತ್ತು ಸಂಸದೀಯ ಸಚಿವರು. ಸರ್, ನಿಮ್ಮ ಜನಗಳಿಗೆ ಕೊಟ್ಟಿರತಕ್ಕಂಥ ಭರವಸೆ ಈಡೇರಿಸಲಿಕ್ಕೆ ತಾವು ಬದ್ಧರಾಗಿದ್ದೀರಾ? ಕಾಂಗ್ರೆಸ್ ಪಕ್ಷ ಈಗಾಗಲೇ ಸ್ಪಷ್ಟಗೊಳಿಸಿದೆ. ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳನ್ನು ಈಡೇರಿಸ್ತೀವಿ, ಅನುಷ್ಠಾನ ಮಾಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ 5 ಭರವಸೆಗಳನ್ನು ಸಹಿತ ನಾವು ಅನುಷ್ಠಾನ ಮಾಡ್ತೀವಿ. ಸರ್, ಇವತ್ತು 5 ಭರವಸೆಗಳ ಅಧಿಕೃತ ಘೋಷಣೆ ಆಗೋ ಸಾಧ್ಯತೆ ಇದೆಯಾ? ಅಲ್ಲ ನೋಡಿ, ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲವನ್ನೂ ಒಮ್ಮೆಲೆ ಮಾಡ್ತೀವೋ ಅಥವಾ ಹಂತ ಹಂತವಾಗಿ ಅಂದ್ರೂ ಸಹಿತ ಒಂದು ವಾರ ಬಿಟ್ಟು, ಒಂದು ತಿಂಗಳು ಬಿಟ್ಟು ಹಿಂಗೆ ಮಾಡ್ತೀವೋ, ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆಯನ್ನು ನೋಡಿಕೊಂಡು, ಆರ್ಥಿಕವಾಗಿರ್ತಕ್ಕಂಥ ಅನುಕೂಲತೆ ಅಲ್ಲ, ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ನೋಡಿಕೊಂಡು ಈಗ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ನಾವು ವಿವರ ರಾಜ್ಯದಲ್ಲಿ ಆರ್ಥಿಕ ಹೊರೆ ಆಗುತ್ತೆ ಅಂತ ಹೇಳಿ ಚರ್ಚೆ ಆಗ್ತಿದೆ. 5 ಗ್ಯಾರಂಟಿ ಇದು ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತದೆ. ಆದರೆ ಶ್ರೀಸಾಮಾನ್ಯನಿಗೆ, ಅದರಲ್ಲೂ ಬಡವನಿಗೆ ಆ ಆರ್ಥಿಕ ಹೊರೆ ಏನಿದೆ ಆ ಹೊರೆ ಕಡಿಮೆ ಆಗುತ್ತೆ. ಬಡವರಿಗೆ ಅನುಕೂಲ ಮಾಡಿದಾಗಲೆಲ್ಲ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕುಂಠಿತ ಆಗಲ್ವಾ? ಅಭಿವೃದ್ಧಿಗೆ, ಕಾಮಗಾರಿಗಳಿಗೆ, ಆನ್ಗೋಯಿಂಗ್ ಪ್ರಾಜೆಕ್ಟ್ಗೆ ಹೊರತ ಬೀಳಲ್ಲ ಇದು? ಬಡವರ ರಕ್ಷಣೆ, ಬಡವರ ಬದುಕು ಸಹನೀಯ ಮಾಡುವಂತದ್ದು ಸಹಿತ ಒಂದು ಅಭಿವೃದ್ಧಿಯ ಕೆಲಸವೇ. ಥ್ಯಾಂಕ್ ಯು ಸರ್. ನವಿತಾ ಜೈನ್, ಎಲ್ಲ ಒಂದ್ ಕಡೆ ಆರ್ಥಿಕ ಹೊರೆ ಬೀಳೋದು ಅದು ಸಹಜ, ಎಲ್ಲವನ್ನು ಕೂಡ ನಾವು ಸರಿದೂಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಎಚ್ ಕೆ ಪಾಟೀಲ್ ಕೂಡ ಹೇಳ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ಆರ್ಥಿಕ ಹೊರೆಯನ್ನು ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಬರುವುದು. ಹಾಗಾಗಿ ಹಣಕಾಸು ಹೊಂದಾಣಿಕೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ ಜಾರಿ ಮಾಡುವುದು ಎಷ್ಟು ಸುಲಭವೋ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕಷ್ಟ. ಹಾಗಾಗಿ ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇದ್ದಾರೆ. ಸರ್, ಗ್ಯಾರಂಟಿ ಯೋಜನೆ ಗ್ಯಾರಂಟಿಯಾಗಿ ಜಾರಿ ಆಗುತ್ತೆ ಸರ್? ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಓಕೆ, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಮಾತನಾಡಿಸ್ತಾ ಇದ್ರು. ಸಚಿವರು ಬರ್ತಾ ಇದ್ದಾರೆ, ಸಚಿವ ಸಂಪುಟ ಸಭೆ ಇನ್ನು ಆರಂಭ ಆಗುತ್ತೆ. ಬ್ರೀಫಿಂಗ್ ಆಗುತ್ತೆ, ಕ್ಯಾಬಿನೆಟ್ ಬ್ರೀಫಿಂಗ್ ಆಗುತ್ತೆ. ಎಲ್ಲರೂ ಹೇಳುವಂತಹ ಮಾತು ಒಂದೇ, ಸಚಿವ ಸಂಪುಟ ಸಭೆಯ ಬಳಿಕ ಏನಾಗಿದೆ, ನಿರ್ಧಾರವನ್ನ ಏನು ತೆಗೆದುಕೊಳ್ಳಲಾಗಿದೆ, ಯಾವೆಲ್ಲ ಘೋಷಣೆಗಳು ಇವತ್ತು ಜಾರಿಗೆ ಬರುತ್ತೆ ಅನ್ನೋದರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹೊರೆಯಾಗೋದಂತೂ ಖಚಿತ, ಆದ್ರೆ ಗ್ಯಾರಂಟಿಗಳನ್ನ ನಾವು ಕೊಟ್ಟೇ ಕೊಡ್ತೀವಿ ರಾಜ್ಯದ ಜನರಿಗೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ಪಂಚಕಜ್ಜಾಯ ಸಿಗತ್ತಾ ರಾಜ್ಯದ ಜನರಿಗೆ ಅನ್ನುವಂತಹ ಪ್ರಶ್ನೆ, ಶುಭ ಶುಕ್ರವಾರ ಆಗತ್ತಾ ರಾಜ್ಯದ ಜನರಿಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಇವತ್ತು ಏನು ಉತ್ತರವನ್ನ ಕೊಡ್ತಾರೆ, ರಾಜ್ಯದ ಜನರಿಗೆ ಕೊಟ್ಟ ಭರವಸೆಯಂತೆ ಆ 5 ಘೋಷಣೆಗಳು ಕೂಡ ಜಾರಿಗೆ ಬರುತ್ತಾ ಅನ್ನುವಂತಹ ಕುತೂಹಲ. ಗ್ಯಾರಂಟಿ ಘೋಷಣೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರು. ಸಚಿವ ಸಂಪುಟದ ನಂತರ ಗ್ಯಾರಂಟಿಯನ್ನ ಘೋಷಿಸುತ್ತಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಮಧ್ಯಾಹ್ನ 1 ಗಂಟೆಗೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. 11 ಗಂಟೆ ಕ್ಯಾಬಿನೆಟ್ ಇದೆ ಅಲ್ವಾ? ಈಗ ಏನಕ್ಕೆ ನಾನು ಕೇಳಕ್ ಬರ್ತೀರಾ ನೀವು? ಸಾರಿಗೆ ಸಚಿವ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆದ್ಮೇಲೆ ಮುಖ್ಯಮಂತ್ರಿಗಳೇ ನಿಮ್ಗೆಲ್ಲ ಕೂಡ ಬ್ರೀಫ್ ಮಾಡ್ತಾರೆ. ಗ್ಯಾರಂಟಿ ಘೋಷಣೆ ಆಗುತ್ತೆ ಇವತ್ತು. ಮುಖ್ಯಮಂತ್ರಿಗಳು ಎಲ್ಲ ಘೋಷಣೆ ಮಾಡ್ತಾರೆ. ಮಹಿಳೆಯರು ನಿಮ್ಮ ಹೇಳಿಕೆಗೆ ಕಾಯ್ತೀರಿ ಸರ್, ಏನ್ ಹೇಳ್ತೀರಾ ನೀವು? ನಾನು ಮೊನ್ನೆನೇ ಹೇಳಿದ್ದೀನಿ ಅಲ್ವಾ, ಇವತ್ತು ಕ್ಯಾಬಿನೆಟ್ ಮುಂಚೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ ಸರ್ ನೀವು ಈ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಿಮ್ದೇ ಘೋಷಣೆ ಆಗುತ್ತೆ ಅನ್ಸುತ್ತೆ ಇವತ್ತು ಬೇಗ. ಕಾದ್ ನೋಡಿ. ನಿಮ್ಮ ಇಲಾಖೆ ಮೊದಲಾಗತ್ತ ಸರ್, ಅಂದ್ರೆ 5 ಭರವಸೆಗಳಲ್ಲಿ ನಿಮ್ಮ ಇಲಾಖೆ ಸಾರಿಗೆ ಇಲಾಖೆಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಅಧಿಕಾರಿಗಳು ನಿಮ್ ಜೊತೆ ಚರ್ಚೆ ಮಾಡಿದ್ದಾರೆ, ಯಾವ ರೀತಿ ಮಾಡಬಹುದು ಅನ್ನುವಂತಹ ಪ್ರಸ್ತಾವನೆಯನ್ನ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಸರ್?
ಆಮೇಲೆ ಹೇಳ್ತೀವಿ. ಇನ್ನು ಸಿದ್ದರಾಮಯ್ಯ ಸಂಪುಟದ ಸಚಿವರು ನ್ಯೂಸ್ 18 ಜೊತೆ ಗ್ಯಾರಂಟಿಯ ಜಾರಿ ಬಗ್ಗೆ ಮಾತನಾಡಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ನೋಡೋಣ. ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ನಂತರ ತಮಗೆ ಸಚಿವ ಸಂಪುಟದ ವಿವರಗಳನ್ನು ಬ್ರೀಫ್ ಮಾಡ್ತಾರೆ. ಸರ್ 200 ಯೂನಿಟ್ ಅನ್ನೋದು ಓನ್ಲಿ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರ್ಗೆ ಅಥವಾ ಎಲ್ಲರಿಗೂ ಅನುಕೂಲ ಆಗುತ್ತೆ? ಎಲ್ಲ ಸಮೇತ ಸಚಿವ ಸಂಪುಟದ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಷರತ್ತಿಲ್ಲದೆ ಆಗುತ್ತಾ? ನೋಡಿ, ಯಾವುದೇ ಷರತ್ತಲ್ಲ. ಸರ್ಕಾರದ ಯಾವುದೇ ಯೋಜನೆಗಳು, ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಯಾವುದೇ ಯೋಜನೆಗಳು ಕೂಡ ಮಾನದಂಡ ಇರಲಾರದೆ ಇರೋದಿಲ್ಲ. ಇದು ಇದು ದುಡ್ಡು ಜನರ ದುಡ್ಡಿದೆ, ತೆರಿಗೆ ದುಡ್ಡಿದೆ. ₹1 ಖರ್ಚು ಮಾಡಬೇಕಾದ್ರೂ ಕೂಡ ಜನರ ಮುಂದೆ ಇಟ್ಟು ನೀಲಿ ನಕ್ಷೆ ಹಾಕಿ ಮಾನದಂಡಗಳಿಟ್ಟೆ ಮಾಡಬೇಕು. ನನಗೆ ಒಂದು ಯೋಜನೆ ತೋರಿಸ್ಬಿಡಿ, ಕೇಂದ್ರ ಸರ್ಕಾರದಿರ್ಬೋದು ಅಥವಾ ಬಿಜೆಪಿ ಸರ್ಕಾರದ ಇರ್ಬೋದು, ಮಾನದಂಡ ಇರಲಾರ್ದೆ ಮಾಡಿರೋದು. ಸೊ ಅದಂತ ಮಾನದಂಡ ಇರುತ್ತೆ, ಆದ್ರೆ ಆದಷ್ಟು ಮಟ್ಟಿಗೆ ಬಡವರಿಗೆ, ಶ್ರೀಸಾಮಾನ್ಯನಿಗೆ ಸಹಾಯ ಆದಂಗೆ ನಾವು ನೋಡ್ತೀವಿ. ಮಿನಿಮಮ್ ಕಂಡೀಷನ್ಸ್ ಇದ್ದೇ ಇರ್ತದೆ. ಕಂಡೀಷನ್ಸ್ ಇರಲಾರ್ದೆ ಯಾವ ಸರ್ಕಾರ ಯೋಜನೆ ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಬಿಪಿಎಲ್ ಕಾರ್ಡ್ ಇರುವಂತವರಿಗೆ ಒಂದು ಸರ್ಕಾರದ ಜವಾಬ್ದಾರಿ ಏನು? ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರುವುದು, ಒಂದು ಸ್ವಾಭಿಮಾನದ ಬದುಕು ಕೊಡೋದು. ಈ 5 ಗ್ಯಾರಂಟಿ ಮುಖಾಂತರ ನಾವು ಮಾಡ್ತೀವಿ. ಯಾಕಂದ್ರೆ ಸಾರ್ವಜನಿಕವಾಗಿ ಪ್ರಶ್ನೆ ಏನಂದ್ರೆ, ಮೊದಲು ಹೇಳ್ಬೇಕಾದ್ರೆ ಅಂದ್ರೆ ಭಾಷಣ ಮಾಡ್ಬೇಕಾದ್ರೆ, ಪ್ರಣಾಳಿಕೆ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಎಲ್ಲರಿಗೂ ಕೊಡ್ತೀವಿ ಅಂತ ಎಲ್ಲರೂ ಅಂದ್ರೆ ಮ್ಯಾಕ್ಸಿಮಮ್ ಹಾಗಿಲ್ಲ. ಕ್ಯಾಬಿನೆಟ್ ಬ್ರೀಫಿಂಗ್ ಆಗುತ್ತೆ. ಕ್ಯಾಬಿನೆಟ್ ಆದ್ಮೇಲೆ ವೈ ಡೋಂಟ್ ಯು ವೈಟ್ ಟಿಲ್ ದ ಟೈಮ್? ಈಗ ನಾವು ಏನ್ ಹೇಳಕ್ಕೂ ಆಗಲ್ಲ ಅಲ್ವಾ? ಕ್ಯಾಬಿನೆಟ್ ಬ್ರೀಫಿಂಗ್ ಮಾಡ್ತೀವಿ. ಯಾರು ಮುಖ್ಯಮಂತ್ರಿಗಳು ಅಥವಾ ಅವ್ರು ಯಾರಿಗೆ ಅಸೈನ್ ಮಾಡ್ತಾರೆ ಅವರೇ ಬ್ರೀಫಿಂಗ್ ಮಾಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ಸ್ ಅನ್ನ ತಿಳಿಸ್ತಾರೆ. ಈಗ ನಾವು ಏನು ಹೇಳಕ್ ಬರೋದಿಲ್ಲ. ವಾಟ್ ಡು ಯು ಎಕ್ಸ್ಪೆಕ್ಟ್ ಮೀ ಟು ಸೇ? ಅದೆಲ್ಲ ಆಮೇಲೆ ಬ್ರೀಫಿಂಗ್ ಆಗುತ್ತೆ, ಕ್ಯಾಬಿನೆಟ್ ಬ್ರೀಫಿಂಗ್ ಆಗುತ್ತೆ. ಯಾಕೆ ಅದೇನು ಆಗಲಿ ಆದ್ಮೇಲೆ ಹೇಳ್ತೀವಿ. ಇನ್ನೂ ಆಗಿಲ್ಲ, ಇದು ಗೊತ್ತಿದೆ. 3 ಯೋಜನೆಗಳಷ್ಟೇ ಜಾರಿಗೆ ಬರ್ತವೆ, 3 ಗ್ಯಾರಂಟಿಗಳು ಮಾಡೋಣ. ಇನ್ನು ಟೈಮ್ ಇದೆ, 5 ವರ್ಷ ಟೈಮ್ ಇದೆ, ಮಾಡೋಣ, ಏನ್ ತೊಂದರೆ ಇಲ್ಲ. ಪ್ಲೀಸ್ ಈಗ ಏನ್ ಹೇಳುದು, ಇನ್ನೂ ಆಗೇ ಇಲ್ಲ. ಇನ್ನು ಆದ್ಮೇಲೆ ಪ್ಲೀಸ್ ಸಭೆ ಆಗ್ಲಿ, ಸಭೆ ನಂತರ ನಮ್ಮ ಮುಖ್ಯ ಅದು ಗೊತ್ತಿಲ್ಲ. ಏನ ಅರ್ಜೆಂಟ್ ಏನಿಲ್ಲ, ಇನ್ನೂ 1 ತಿಂಗಳಾಗಿಲ್ಲ ನಮ್ಮ ಸರ್ಕಾರ ಬಂದು ಬಂದ್ಮೇಲೆ ಹೇಳ್ತೆ. ನಮ್ಮ ಜೊತೆ ಉನ್ನತ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು. ಸರ್, ಗ್ಯಾರಂಟಿ ಘೋಷಣೆ ಆಗೋದು ಖಚಿತವಾ? ರಾಜ್ಯದ ಜನರು ನಿಮ್ಮ ಮೇಲೆ ಒತ್ತಡ ಆಗ್ತಾರೆ. ಇವತ್ತು ನಿರ್ಣಯ ಆಗ್ತದೆ, ಯಾಕಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತದೆ. ಸರ್, ನಿಮ್ಮ ಯುವ ನಿಧಿ ಜಾರಿ ಆಗುತ್ತಾ ಸರ್? ನೋಡಿ, ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನಾವು ಅದನ್ನ ನಿರ್ಣಯ ಮಾಡ್ತೀವಿ. ಘೋಷಣೆ ಖಚಿತನಾ ಸರ್? ಇಲ್ಲ, ನೋಡಿ, ಘೋಷಣೆ ಈಗಾಗಲೇ ನೀವು ಪ್ರಣಾಳಿಕೆ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದೀವಲ್ಲ ಸರ್, ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಕತೆ ಹೊಡಿತೀವಿ. ಮಾತು ಹೇಳ, ಈಗ ಕತೆ ಹೊಡಿತೀವಿ. ಕಾಂಗ್ರೆಸ್ ಪಕ್ಷ ನೀವು ಏನ್ ಮಾತಾಡ್ತಾ ಇದ್ದೀರಿ? ಹೌದು ಸರ್, ನೀವು ಹೇಳ್ದಂತೆ ನಡ್ಕೊಳ್ಳಿ ಸರ್. ಟಾಕಿಂಗ್ ಲೈಕ್ ಇನ್ ಅಪೋಸಿಷನ್. ನಾವು ಕೇಳ್ತೀವಿ, ನಿಮ್ಮ ಘೋಷಣೆ ನಡ್ಕೊಂಡು ಬದ್ಧರಾಗಿದ್ದೀರಾ? ನೋಡಿ, ಕಾಂಗ್ರೆಸ್ ಪಕ್ಷ ತನ್ನ ಮಾತನ್ನ ಉಳಿಸ್ಕೊಳ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ತನ್ನ ಮಾತಿಗೆ ಬದ್ಧ ಇರ್ತದೆ. ಇವತ್ತು ಕ್ಯಾಬಿನೆಟ್ ಚರ್ಚೆ ಇದೆ, ತೀರ್ಮಾನ ಮಾಡ್ತೀವಿ. ಇವಿಷ್ಟು ಶರಣ ಪ್ರಕಾಶ್ ಪಾಟೀಲ್ ಅಭಿಪ್ರಾಯ. ಕ್ಯಾಬಿನೆಟ್ ಅಲ್ಲಿ ಇವತ್ತು ಗ್ಯಾರಂಟಿಯನ್ನು ಘೋಷಣೆ ಮಾಡಲಿಕ್ಕೆ ಬದ್ಧವಾಗಿದೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು. ನನಗೆ ಗೊತ್ತು, ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗುತ್ತೆ. ಅದೇ ನಿರ್ಣಯವನ್ನ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ನಿಮ್ಗೆ ಹೇಳ್ತೀವಿ. ಯಾವುದೇ ಷರತ್ತು ಹಾಕದೆ ಇವತ್ತು ಗ್ಯಾರಂಟಿಗಳು ಷರತ್ ಹಾಕೋದು ಬಿಡೋದು ಆ ಖಾತೆಗಳ ಮಂತ್ರಿ ವಿವೇಚನೆಗೆ ಬಿಟ್ಟಿರೋದು. ಅವ್ರು ಏನ್ ಸಲಹೆ ಕೊಡ್ತಾರೋ ಅದನ್ನ ನೋಡ್ಕೊಂಡು ಮಾಡ್ತೀವಿ. ಇಲ್ಲ, ಅದನ್ನ ಆಮೇಲೆ ನೋಡೋಣ. ಈಗ ತಿಳಿದಪ್ಪ, ಈಗ ನಾವು ಈ ಗೃಹಲಕ್ಷ್ಮಿ ಯೋಜನೆ ಮಾಡಬೇಕು. ಯಾರಿಗೆ ಅಂತ ಕೊಡೋದು ಈಗ ನಾವು ಅದೆಲ್ಲ ಐಡೆಂಟಿಫೈ ಮಾಡಬೇಕು. ಇವರಮ್ಮ ಮಾಡ್ತೀವಿ ಅಂತ ಹೇಳಿದೀವಿ, ಮಾಡೋದಿಲ್ಲ ಅಂತ ಹೇಳಿದ್ವಲ್ಲ, ಅದೆಲ್ಲ ಆಗ್ಬೇಕು, ಫಾರ್ಮಾಲಿಟಿ ಆಗ್ಬೇಕಲ್ಲ. ಇವಾಗ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಳ್ತೀವಿ. ಇನ್ನೊಂದು 2-3 ತಾಸಿನಲ್ಲಿ ಸ್ವಲ್ಪ ಕಾಲ ಅವಕಾಶ ಇದೆ. ಅದಾದ ನಂತರ ತಮಗೆಲ್ಲ ನಾವು ತಿಳಿಸ್ತೀವಿ. ಷರತ್ತು ಬಗ್ಗೆ ಷರತ್ತು ಇರುತ್ತೋ ಷರತ್ತು ಇಲ್ಲ ಅಂತ ಹೇಳಿ ಇವತ್ತು ನಾವು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡು ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತೀವಿ. 2-3 ತಾಸಿನಲ್ಲಿ ತಮಗೆಲ್ಲ ಬಹಿರಂಗ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಸ್ಪಷ್ಟಗೊಳಿಸಿದೆ, ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳನ್ನು ಈಡೇರಿಸ್ತೀವಿ, ಅನುಷ್ಠಾನ ಮಾಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ 5 ಭರವಸೆಗಳನ್ನು ಸಹಿತ ನಾವು ಅನುಷ್ಠಾನ ಮಾಡ್ತೀವಿ. ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ದೃಷ್ಟಿಯಿಂದ
ಇವತ್ತು ಎಲ್ಲವನ್ನೂ ಒಮ್ಮೆಲೆ ಮಾಡ್ತೀವೋ ಅಥವಾ ಹಂತವಾಗಿ ಅಂದ್ರೂ ಸಹಿತ ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಹಿಂಗೆ ಮಾಡ್ತೀವೋ, ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆಯನ್ನು ನೋಡಿಕೊಂಡು, ಆರ್ಥಿಕವಾಗಿರ್ತಕ್ಕಂಥ ಅನುಕೂಲತೆ ಅಲ್ಲ, ಆಡಳಿತಾತ್ಮಕವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ನೋಡಿಕೊಂಡು ಈಗ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗೆ ಎಲ್ಲಾ ಸಚಿವರು ಮಾತನಾಡುವಾಗಲೂ ಹೇಳಿದ್ದೊಂದೇ, ಗ್ಯಾರಂಟಿ ಉಚಿತ, ಅದರ ಜೊತೆಗೆ ಷರತ್ತು ಖಚಿತ ಅನ್ನುವಂಥದ್ದು. ಹಾಗಾಗಿ ಷರತ್ತು ಮಾನದಂಡಗಳ ಮೇಲೇನೆ ಇವತ್ತು ಗ್ಯಾರಂಟಿಗಳು ಜಾರಿ ಆಗತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೂಡ ಸಿಗತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ. ಇನ್ನಷ್ಟು ಮಾಹಿತಿ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭ ಆಗತ್ತೆ. ಆಲ್ರೆಡಿ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ 5 ಗ್ಯಾರಂಟಿಗಳ ಘೋಷಣೆ ಆಗತ್ತಾ, ಜಾರಿ ಆಗತ್ತಾ, ಏನೆಲ್ಲ ಕಂಡೀಷನ್ಸ್ ಇರತ್ತೆ ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ಹಾಗಾದ್ರೆ ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತ ಆಸಕ್ತಿ ಹಾಗೇನೆ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಈ ಗ್ಯಾರಂಟಿಗಳ ಬಗ್ಗೆ ಜನರ ನಿರೀಕ್ಷೆ ಏನು, ರಾಜ್ಯದ ಜನ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಹಾಗೇನೆ ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಕಿಶನ್ ಶೆಟ್ಟಿ, ಈಗಾಗಲೇ ರಾಜ್ಯದ ಜನರ ಕುತೂಹಲ ನಿರೀಕ್ಷೆ ಇವತ್ತಿನ ಸಚಿವ ಸಂಪುಟದತ್ತ ನೆಟ್ಟಿದೆ. ಏನೆಲ್ಲ ಘೋಷಣೆಗಳನ್ನ ಮಾಡ್ತಾರೆ ಜಾರಿ ಮಾಡುವಂತಹ ಹಿನ್ನೆಲೆಯಲ್ಲಿ ಕಂಡೀಷನ್ಸ್ ಬಗ್ಗೆ ಮಂಗಳೂರಿನ ಜನರ ನಿರೀಕ್ಷೆಗಳು ಏನೇನು? ನವಿತಾ, ಮಂಗಳೂರಿನ ಜನರಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಇಲ್ಲಿ ಎಲ್ಲವೂ ಕೂಡ ಬಿಜೆಪಿ ಬಂದರೂ ಕೂಡ ಸರ್ಕಾರ ಏನ್ ಕೊಡುತ್ತೆ ಎಂಬ ನಿರೀಕ್ಷೆ ಜನರಲ್ಲಿರುವಂಥದ್ದು. ನಾನೀಗ ಮಂಗಳೂರಿನ ಖದ್ರಿಯಾ ಮಾರುಕಟ್ಟೆಯಲ್ಲಿದ್ದೇನೆ. ನಮ್ಮ ಜೊತೆ ಒಬ್ಬರಿದ್ದಾರೆ ಹಿರಿಯ ನಾಗರಿಕರು. ಸರ್, ಇವತ್ತು ಸಚಿವ ಸಂಪುಟ ಸಭೆ ಆಗ್ತಾ ಇದೆ. 5 ಯೋಜನೆಗಳು ಜಾರಿ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ನಿಮ್ಮ ನಿರೀಕ್ಷೆ ಏನಿದೆ? ನಂದು ಒಂದೇ ವಿಚಾರ ಏನಂತ ಹೇಳಿದರೆ, ಇದಕ್ಕಿಂತ ಮೊದಲು ಚುನಾವಣೆಗಳಾಗುವಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅವರು ಇದು ಮ್ಯಾನಿಫೆಸ್ಟೋ ಎಂದರೆ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಈವರೆಗೆ ಯಾರು ಕೂಡ ಪ್ರಣಾಳಿಕೆಗೆ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಯಾರೂ ಕೇಳಲಿಕ್ಕೆ ಹೋಗಲಿಲ್ಲ. ಈ ಸಾರಿ ಈ 5 ವಿಚಾರಗಳನ್ನು ಹಿಡಿದು ಜನರು ಯಾಕೆ ಇಷ್ಟು ಮಾತಾಡ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಅದರ ಜೊತೆಯಲ್ಲಿ ಇದರಲ್ಲಿ ಇವಾಗಲೇ ಮುಖ್ಯಮಂತ್ರಿಯವರು ನನಗೆ ಯಾವುದೋ ಒಂದು ಪಕ್ಷಕ್ಕೆ ಅಂತೇಳಿ ನಾನು ಬೆಂಬಲವಾಗಿಲ್ಲ. ನಾನೊಂದು ಸಾಮಾಜಿಕ ಹೋರಾಟಗಾರ ಮತ್ತೊಂದು ಸೋಷಿಯಲ್ ವರ್ಕರ್. ನನಗೂ ಯಾವುದೂ ಪಕ್ಷ ಇಲ್ಲ, ಎಲ್ಲರೂ ಒಂದೇ, ಯಾವ ಜಾತಿ ಧರ್ಮ ಕೂಡ ಇಲ್ಲ. ನಾನು ಹೇಳುವುದು, ಈಗ ನಿನ್ನೆ ಮೊನ್ನೆ ನಾವು ವಿವಿಧ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ, ಮುಖ್ಯಮಂತ್ರಿಗಳು ಆದಷ್ಟು 5 ಭರವಸೆಗಳನ್ನು ಕೊಡುವ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ನಾನು ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರದಿಂದ ಕೂಡ 10 ವರ್ಷದ ಮೊದಲು ಬಹಳಷ್ಟು ಆಶ್ವಾಸನೆಗಳು ನಮಗೆ ಕೊಟ್ಟಿದ್ದರು. ಅದರಲ್ಲಿ ಎಷ್ಟು ನಮಗೆ ಜನರಿಗೆ ಸಿಕ್ಕಿದೆ ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಈಗ ಈ 5 ಯೋಜನೆಗಳ ಗ್ಯಾರಂಟಿಯ ಮೇಲೆ ಸರ್ಕಾರ ಬಂದಿರೋದಂತ ಹೇಳ್ತಾರೆ. ಮಂಗಳೂರಿನ ಈಗ ಈ ನಾಗರಿಕರಾಗಿ ನಿಮ್ಮ ನಿರೀಕ್ಷೆ? ನಾನು ಒಂದು 67 ವರ್ಷದ ಒಂದು ಹಿರಿಯ ನಾಗರಿಕನಾಗಿ ಹೇಳುವುದೆಂದು ಹೇಳಿದರೆ, ಈ 5 ಅವರು ಭರವಸೆ ಕೊಟ್ಟದ್ದು ಒಂದು ವಾರದ ಮೊದಲು. ಆದರೆ ಜನರು ಸುಮಾರು 1-2 ವರ್ಷದ ಮೊದಲೇ ಈ ನಮ್ಮ ಹಳೆಯ ಸರ್ಕಾರ, ಮುಂಚಿನ ಸರ್ಕಾರ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರಕ್ಕೆ ಜನರು ಬೇಸತ್ತು ಒಂದು ಬದಲಾವಣೆ ತರಬೇಕಂತೇಳಿ ಮೊದಲೇ ಆಲೋಚನೆ ಮಾಡಿದ್ದಾರೆ. ಆದ ಕಾರಣ ನಾನು ಇವತ್ತು ಈ ಕಾಂಗ್ರೆಸ್ನವರು ಹೇಳಿದ 5 ಭರವಸೆಗೋಸ್ಕರ ಜನರು ಕಾಂಗ್ರೆಸ್ ಅನ್ನು ಗೆದ್ದು ತಂದಿದ್ದಾರೆ ಅಂತ ನಾನು ಹೇಳುವುದಿಲ್ಲ. ನವಿತಾ, ಇದು ಒಬ್ರು ಹಿರಿಯ ನಾಗರಿಕರ ಮಾತು. ಒಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿರುವಂತೆ ಮಂಗಳೂರಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಈ 5 ಯೋಜನೆಗಳ ಬಗ್ಗೆ ಸರ್ಕಾರ ಅದನ್ನು ಯಾವ ರೀತಿಯಾಗಿ ಹೊರತರುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕುತೂಹಲದ ಕಿವಿಯಿಂದ ಕೇಳ್ತಾ ಇರುವಂಥದ್ದು. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಕಲಬುರಗಿಯಿಂದ ಅರುಣ್ ಕದಂ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಕದಂ, ಕಲಬುರಗಿಯ ಜನರ ನಿರೀಕ್ಷೆಗಳು ಏನೇನು? ಈಗ ಕಂಡೀಷನ್ಸ್ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಜನ ಕಂಡೀಷನ್ಸ್ ಹಾಕಿದ್ರೆ ಒಪ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಹೌದು ನವಿತಾ, ಏನಂತಂದ್ರೆ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಅನ್ನ ಭರವಸೆನ ನೀಡಿತ್ತು. ಎಲ್ರಿಗೂ ಕೂಡ ಅಂದ್ರೇನು, ಸಿಎಂ ಅಭ್ಯರ್ಥಿಯಾಗಿದ್ದಂತ ಸಿದ್ದರಾಮಯ್ಯ ಅವರು ಕೂಡ ನನಗೂ ಫ್ರೀ, ಎಲ್ರಿಗೂ ಫ್ರೀ, ನಿಮಗೆ ಎದುರುಗಡೆ ಕುಂತವ್ರಿಗೆ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಆದ್ರೆ ಈಗ ಒಂದು ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಆಗ್ತಾ ಇದೆ. ಚುನಾವಣೆ ಮುಂಚೆ ಭರವಸೆಯನ್ನು ಕೊಟ್ಟಿದ್ದೇ ಬೇರೆ, ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಏನು ಬದಲಾಗ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗ ಕರೆಂಟ್ ಬಿಲ್ ಬಗ್ಗೆ 2 ಯೂನಿಟ್ ಫ್ರೀ ಕೊಟ್ಟಿದ್ರು. ಆ ಫ್ರೀ ಯೂನಿಟ್ ಏನ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಜನ ಇದ್ದಾರೆ. ಅಥವಾ ಮನೆ ಮಾಲೀಕರಿಗೆ ಕೊಡ್ಬೇಕಾ, ಬಾಡಿಗೆದಾರರಿಗೆ ಕೊಡ್ಬೇಕಾ ಅಂತ ಹೇಳಕ್ಕೆ ಈಗ ಜನ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಸರ್ಕಾರ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದೆ, 2 ಯೂನಿಟ್ ಫ್ರೀ ಕೊಡ್ತೀನಿ ಅಂತಂದ್ರು. ಈಗ ಅದನ್ನ ರೂಲ್ಸ್ ಮಾಡ್ತೀವಿ, ಅದು ಯಾರಿಗೆ ಕೊಡ್ಬೇಕು ಯಾರಿಗೆ ಬೇಡ ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾರೆ. ಸರ್, ಯಾವುದು ರೂಲ್ಸ್ ಮಾಡಬಾರ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ಏನ್ ಮಾತಾಡಿದ್ರು ಆ ಮಾತಿಗೆ ಅವರು ಬದ್ಧವಾಗಿರ್ಬೇಕು. ಗೊತ್ತಾಯ್ತು ಸರ್, ಎಲ್ಲರಿಗೂ ಫ್ರೀ ಕೊಡಬೇಕು. ಕೆಲವೊಂದು ನಿಗಮಗಳು 130 ನಿಗಮಗಳು ಇದಾವೆ ಕರ್ನಾಟಕದಲ್ಲಿ. ಬಡ ಜನಕ್ಕೆ ಆ ನಿಗಮಗಳಿಂದ ಆದಾಯ ಹೋಗ್ತದೆ ಅಂತ ನಿಗಮಗಳು ಬಂದು ಮಾಡಿ ಆ ಉಳಿಕೆ ಅಮೌಂಟಿಂದ ಎಲ್ಲರಿಗೆ ಇವರು ಏನು 5 ಭರವಸೆಯನ್ನು ನೀಡಿದ್ದಾರೆ ಎಲ್ಲರಿಗೆ ಕೊಡ್ಬೇಕು. ಇವರು
ಮಾತಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿತ್ತು. ನಾನು ವೀರಪ್ಪ ನಿಷ್ಠಿ ಇಂಜಿನಿಯರಿಂಗ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈ ಮಾತು ಹೇಳತ್ತಿದ್ದೀನಿ. 15,000 20,000 ಸ್ಯಾಲ್ರಿ ಇರೋರಿಗೆ ಅತಿ ತೊಂದರೆ ಆಗ್ತೈತಿ. ಇವ್ರು ಏನು ಭರವಸೆ ನೀಡಿದ್ದಾರೆ ಎಲ್ಲರಿಗೂ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ CM ಸಿದ್ದರಾಮಯ್ಯ ಅವರಿಗೂ ಮತ್ತು DK ಶಿವಕುಮಾರ್ ಅವರಿಗೆ. ನಿಂಬಲ್ಲಿ 1,000 ಕೋಟಿ ಐತಲ್ಲ, ಅದನ್ನು ಕೊಟ್ಬಿಟ್ರಿ ಗೌರ್ಮೆಂಟ್ಗೆ. ಪ್ರತಿ MLA ಬಲ್ಲಿ 100 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಮಾಡಿಬಿಟ್ಟು ಅವ್ರ ಆಸ್ತಿಯನ್ನು ತೊಗೊಂಡ್ಬಿಟ್ಟು ಬಡವರಿಗೆ ಅನ್ಸ್ರಿ, ಬಡವ್ರಿಗೆ ಕೊಡ್ರಿ ನೀವು ಅಂತೇಳಿ ನನ್ನಿಂದ ಒಂದು ಸಲಹೆ ಹೇಳ್ತೀನಿ. ನೀವು ನಿಮ್ಮ ನ್ಯೂಸ್ ಚಾನಲ್ ನಮ್ಗೆ ಸಪೋರ್ಟ್ ಮಾಡಿದರೆ ಪ್ರತಿ ಹಳ್ಳಿಯಿಂದ 100 ಜನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಕ್ಕೆ ನಾವು ತಯಾರಿದ್ದೀವಿ. ನಿಮ್ಮ ನ್ಯೂಸ್ ಚಾನಲ್ ನಮಗೆ ಸಪೋರ್ಟ್ ಮಾಡಬೇಕು. ಕರ್ನಾಟಕ ಆರ್ಥಿಕ ಕೊರತೆ ಆಗ್ತೀವಿ. 5 ಭರವಸೆಯನ್ನು ಮಾಡಿದಾಗ ಕರ್ನಾಟಕ ಆರ್ಥಿಕ ಕೊರತೆಯನ್ನು ತುಂಬ ಹೋಗಿಬಿಡ್ತೈತಿ. ನಾವು ಬೇರೆಯವ್ರ ಬಳಿ ದುಡಿಬೇಕಾಗ್ತೈತಿ. ಅದನ್ನು ಅರ್ಥ ಮಾಡ್ಕೋಬೇಕು. CM ಸಿದ್ದರಾಮಯ್ಯ ಅವರು ಒಳ್ಳೆಯವರಿದ್ದಾರೆ, DK ಶಿವಕುಮಾರ್ ಅವರು ಒಳ್ಳೆಯವರಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಪರಿಸ್ಥಿತಿಯನ್ನು ತೂಗಿ ಅವರು ಈ ಡಿಸಿಷನನ್ನು ಎಲ್ಲರಿಗೂ ಕೊಡಬೇಕಂತ ಹೇಳ್ತೇನೆ. ಲೋಕಸಭೆ ಆದ ನಂತರ ಮತ್ತೆ ಇವರು ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಹೌದು ಸರ್, ಇದು ತುಂಬ ಹೇಳಿದ್ದಾರೆ CM ಅವರು ಪೂರ್ವದಲ್ಲಿ, ಒಂದು ಚುನಾವಣೆ ಪೂರ್ವದಲ್ಲಿ ಅವರು ಎಲ್ಲ ಒಂದು ಯಾವುದೇ ಒಂದು ಮಾನದಂಡ ಇಲ್ಲದೆ ಎಲ್ಲರಿಗೂ ನನಗೂ ಫ್ರೀ ನಿನಗೂ ಫ್ರೀ ಅನ್ನುವಂಥ ಮಾತು ಹೇಳಿದ್ದಾರೆ ಇವತ್ತು. ಆದ್ದರಿಂದ ಅವರು ನಡೆದಂಥ ಮಾತಿಗೆ, ತಾವು ಕೊಟ್ಟಂಥ ಮಾತಿಗೆ ತಪ್ಪದೆ ನಡಿಬೇಕಾಗ್ತದೆ. ಈಗ ಎಲ್ಲರಿಗೂ ಕೂಡ ನಾವು ಬಾಡಿಗೆದಾರಿದ್ವಿ, ಮಾಲಕರು ಓನರ್ ಎಲ್ಲೋ ಬೆಂಗಳೂರಲ್ಲಿದ್ದಾರೆ, ಅವ್ರದ್ದು ಇದು ನೋಡ್ತೀವಿ ಅದು ನೋಡ್ತೀವಿ, ಎಷ್ಟು ದಿನ ಇದು ಮಾಡೋದು. ನಮ್ಮ ಬಾಡಿಗೆದಾರಿಗೆ ನಾವು ಓಟ್ ಹಾಕಿದವರಲ್ಲ, ಮಾಲಕ್ ಓಟ್ ಹಾಕಿಲ್ಲ. ನಾವು ಇವೆಲ್ಲ ಇವ್ರ ಗ್ಯಾರಂಟಿಗಳನ್ನು ನಂಬಿ ಬೇರೆ ಕಡೆ ಹಾಕೋರು. ಇವತ್ತು ಎಲ್ಲರೂ ನಾವು ಒಮ್ಮತದಿಂದ ಇವತ್ತು ಕಾಂಗ್ರೆಸ್ಗೆ ಹಾಕಿದ್ದೇವೆ. ಕಾಂಗ್ರೆಸ್ ಗೆಲುವು ತಂದು ಇವತ್ತು ಬಹುಮತ ಕಾಂಗ್ರೆಸ್ ಬಂದಿದೆ. ತಾವು ಕೊಟ್ಟಂಥ ಒಂದು ಸಮೀಕ್ಷೆ ಎಲೆಕ್ಷನ್ ಪೂರ್ವದಲ್ಲಿ, ಒಂದು ಚುನಾವಣೆ ಪೂರ್ವದಲ್ಲಿ ಕೊಟ್ಟಂಥ ಎಲ್ಲ ಒಂದು ಗ್ಯಾರಂಟಿಗಳನ್ನು ಅವರು ಪೂರೈಸಬೇಕು. ಯಾವುದೇ ಮಾನದಂಡವನ್ನು ಇಡದೆ ಬಾಡಿಗೆದಾರರು ಮತ್ತು ಓನರ್ ಅದು ಯಾವುದೇ ಮಾನದಂಡ ಇಡದೆ ನಮಗೆ 200 ವಿದ್ಯುತ್ತನ್ನು ಫ್ರೀಯಾಗಿ ಕೊಡಬೇಕಂತ ನಾವು CM ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯ ಅವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಚುನಾವಣೆ ಪೂರ್ವದಲ್ಲಿ ನೀವೇನು ನಡ್ಕೊಂಡಿದ್ದೀರಿ, ನೀವೇನು ಪ್ರಾಮಿಸ್ ಮಾಡಿದಿರಿ, ಆ ಪ್ರಾಮಿಸ್ ಅಲ್ಲ, ನೀವು ಗ್ಯಾರಂಟಿ ಸೈನ್ ಮಾಡಿ ಕೊಟ್ಟಿದ್ದೀರಿ. ಇಬ್ಬರದು ಕೂಡ ಸೈನ್ ಇದೆ, ಅದು ತಪ್ಪು. ಕೆಲವು ಜನ ಕೋರ್ಟಿಗೆ ಹೋಗ್ತಾರೆ, ಅದು ಸೈನ್ ಮಾಡಬಾರ್ದು. ನೀವು ಇಬ್ಬರು ನಾವು ಗ್ಯಾರಂಟಿ 100 ಸಲ ಕಿವಿ ಇದಾಗಿ 100 ಸಲ ಸುಳ್ಳು ಹೇಳಿ ಒಂದು ಕಡೆ ಸತ್ಯ ಆಗ್ತಂತ ಆ ರೀತಿ ನಿಮ್ಮನ್ನು ನೋಡಿ ಜನ ಇವತ್ತು ಕರ್ನಾಟಕ ಜನತೆ ನಿಮ್ಗೆ ಓಟ್ ಹಾಕಿ ಬಹುಮತನ ಕೊಟ್ಟಿದ್ದಾರೆ. ನೀವೆಲ್ಲ ಒಂದು ಜನರ ಒಂದು ಮನ್ನಣೆಯನ್ನು ಇದು ಮಾಡಿ ಜನರು ನಿಮಗೆ ಕೊಟ್ಟಂಥ ಒಂದು ಓಟಿನ ಅದರ ಪ್ರತ್ಯುತ್ತರವಾಗಿ ನೀವು ಅವರಿಗೆ 100 ಯೂನಿಟ್ 200 ಯೂನಿಟನ್ನು ಫ್ರೀ ಕೊಡಬೇಕಂತ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಹೇಳ್ತಿದ್ದಾರೆ ಸರ್, ಮೊದಲು ನೀವು ದುಡ್ಡು ಕಟ್ಟಬೇಕು, ಅದಾದ್ಮೇಲೆ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಅವರು. ಅದು ಯಾವುದು ಕರೆಂಟ್ ಬಿಲ್ ಇಲ್ಲಿ ಯಾರೇ ಹಾಕ್ತಾರೆ ಸರ್? ತಾವೇ ಹೇಳಿದ್ದೀರಿ ಯಾರೂ ಬಿಲ್ ಕಟ್ಟುವಂಗಿಲ್ಲ. June 1 ಅಥವಾ ನಮ್ಮ ಸರ್ಕಾರ ಏನು ಬರ್ತದೆ 24 ಗಂಟೆ ಒಳಗೆ ಇವು 5 ಗ್ಯಾರಂಟಿಗಳನ್ನು ನಾವು ಪೂರೈಸುವಂತ. ಅದ್ರ ಪೂರ್ವದಲ್ಲಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ರು, ಅದು ನೋಡಿ ಓಟ್ ಹಾಕಿದ್ದಾರೆ. ಎಲ್ಲ ಜನ ವಿಡಿಯೋನ ನೋಡಿ ಇವತ್ತು BJP ಹಾಕ್ತಕ್ಕಂಥವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಅಲ್ಲೋ BJP ನಮ್ಗೆ ಏನಿದೆ, ಇದೊಂದ್ಸಲ ಕಾಂಗ್ರೆಸ್ ಅವರು ಇಷ್ಟೆಲ್ಲ ಸತ್ಯವಾಗಿ ಹೇಳ್ತಾ ಇದ್ದಾರೆ, ಸೈನ್ ಮಾಡಿ ಕೊಟ್ಟಿದ್ದಾರೆ. ಇವರನ್ನು ಒಂದ್ಸಲ ನಂಬೋಣ ಅಂತೇಳಿ ಇಡೀ ಒಂದು ರಾಜ್ಯದ ಜನತೆ ನಂಬಿ ಅವರಿಗೆ ನಾವು ಓಟ್ ಮಾಡಿದ್ದೀವಿ. ಆದ್ದರಿಂದ ಅದು ಯಾವುದೂ ಇಲ್ಲ, ತಾವು ಏನಿದೆ ಅದನ್ನು ಗ್ಯಾರಂಟಿ ಕೊಟ್ಟದನ್ನು ಪೂರೈಸಬೇಕಂತ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನೊಬ್ರು ಯುವಕರಿದ್ರೆ ಅವ್ರನ್ನ ಮಾತಾಡ್ಸೋಣ. ಈಗ ಕರೆಂಟ್ ಬಿಲ್ ಬಗ್ಗೆ ಗೊಂದಲ ಉಂಟಾಗ್ತಾ ಇದೆ ಜನರಿಗೆ. ಅದು ಬಾಡಿಗೆದಾರಿಗೆ ಕೊಡಬೇಕಾ ಅಥವಾ ಓನರ್ ಕೊಡಬೇಕಾ ಅಂತ ಹೇಳಿ? ಇಬ್ಬರಿಗೂ ಕೊಡಬೇಕು ಸರ್, ಓನರ್ಗೂ ಕೊಡಬೇಕು, ಬಾಡಿಗೆದಾರರಿಗೂ ಕೊಡಬೇಕು. ನೀವು ಯಾವ ಥರದ್ದು ನೀವು ನಮಗೆ ಪ್ರಾಮಿಸ್ ಮಾಡಿದ್ರಿ, ಮತ್ತು 200 ಯೂನಿಟ್ ನೀವು ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ ಅಂತಂದರೆ ನೀವು ಎಲ್ಲರಿಗೂ ಕೊಡಬೇಕು. ಯಾವುದೇ ಥರದ್ದು ವಿಘ್ನವಾಗದೆ ನೀವು ಕೊಡಬೇಕು ಸರ್. ಇಲ್ಲ ಅಂತಂದರೆ ಈ ಥರ ಮೋಸ ಅಂದರೆ ಪೂರ್ತಿ ಪಬ್ಲಿಕ್ ಎಲ್ಲ ಮೋಸ ಆಗುತ್ತೆ. ಈ ಥರ ಎಲ್ಲ ಹೇಳಿ ಮಾಡಿ, ಯಾಕೆಂತಂದರೆ ನೀವು ಎಲ್ಲ ಈ ಥರದ್ದೆಲ್ಲ ನೀವು ಪ್ರಾಮಿಸ್ಗಳೆಲ್ಲ ಮಾಡಿದ್ದೀರಿ ಅಂತ ಹೇಳಿಬಿಟ್ಟೆ ನಾವು BJP ಓಟ್ ಹಾಕೋರು, ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ಕಾಂಗ್ರೆಸ್ಗೇ ಚೆನ್ನಾಗಿ ಮತಗಳಿಂದ ನಾವು ಆರಿಸಿ ತಂದಿದ್ದೀವಿ. ಅದನ್ನು ನೀವು ಮಾಡಲೇಬೇಕು ಸರ್. ಇದು ಏನಂತಂದ್ರೆ ಕಲಬುರಗಿ ಜನರ ಮಾತು. ಬಾಡಿಗೆದಾರರು ಮತ್ತೆ ಮಾಲೀಕರು ಅನ್ನೋದ್ರ ಬಗ್ಗೆ ಭೇದ ಭಾವ ಮಾಡಬಾರ್ದು, ಎಲ್ರಿಗೂ ಕೂಡ ಫ್ರೀಯನ್ನ ಕೊಡಬೇಕು. ಯಾಕಂತಂದ್ರೆ ಚುನಾವಣೆಗೆ ಮೊದಲು ಯಾರಿಗೆ ಬಾಡಿಗೆದಾರಿಗೆ ಕೊಡ್ತೀವಿ ಅಥವಾ ಮಾಲೀಕರಿಗೆ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಆದ್ರೆ ಎಲ್ರಿಗೂ ಕೂಡ ನಾವು 200 ಯೂನಿಟ್ ಏನು ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದನ್ನ ಈಗ ನಡೆಸ್ಕೊಡ್ಬೇಕು ಅನ್ನೋ ಮಾತು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ಹಾಗೆ ಕಿಶನ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್. ಈಗ 13 ಬಜೆಟ್ ಅನ್ನ ಮಂಡಿಸಿ ಮತ್ತೆ ಬಜೆಟ್ ಮಂಡನೆಗೆ ಸಿದ್ಧ ಆಗ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ಆಡಳಿತದ ಕಾರ್ಯವೈಖರಿಯ ಹೊರೆಗಚ್ಚುವ ಸವಾಲು ಅಂತಾನೆ ಹೇಳಲಾಗ್ತಾ ಇದೆ ಈ ಒಂದು ಗ್ಯಾರಂಟಿಗಳ ಜಾರಿ. ಈ ಹಿನ್ನೆಲೆಯಲ್ಲಿ ಜನ ಕೂಡ ಬುದ್ಧಿವಂತರಿದ್ದಾರೆ. ಈಗಾಗಲೇ ಮಾತನಾಡುವಾಗ ಜನರು ಹೇಳ್ತಾ ಇದ್ರು ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಇವುಗಳನ್ನ ನಿಲ್ಲಿಸಬಾರ್ದು ಅಂತ ಹೇಳಿ. ಹಾಗಾಗಿ ಜನರಲ್ಲೂ ಕೂಡ ಒಂದಷ್ಟು ಅನುಮಾನ ಇದೆ, ಇವರು ಎಲೆಕ್ಷನ್ ವರೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಕೊಡ್ತಾರಾ, ಆನಂತರ ಇದನ್ನ ಸ್ಟಾಪ್ ಮಾಡ್ತಾರಾ ಅನ್ನುವಂತಹ ಅನುಮಾನ ಜನರಲ್ಲೂ ಇದೆ.
ಸೊ ಗ್ಯಾರಂಟಿ ಜಾರಿ ಕುರಿತು ಮಹತ್ವದ ಸಚಿವ ಸಂಪುಟ ಸಭೆ ಈಗಾಗಲೇ ಆರಂಭ ಆಗಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದ್ದು ಸಂಪುಟ ಸಭೆಯ ಹಾಲ್ಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಗ್ಯಾರಂಟಿಗಳಿಗೆ ಅಂತಿಮ ಮುದ್ರೆಯನ್ನ ಒತ್ತೋದಕ್ಕೆ ಮಹತ್ವದ ಸಭೆ ಆರಂಭ ಆಗಿದೆ. ಆಲ್ಮೋಸ್ಟ್ 2 ರಿಂದ 3 ಗಂಟೆಗಳ ಕಾಲ ಈ ಒಂದು ಸಚಿವ ಸಂಪುಟ ಸಭೆ ನಡೀಬಹುದು. ಸಭೆಯ ನಂತರ ಯಾವ್ಯಾವ ಗ್ಯಾರಂಟಿಗಳು ಇವತ್ತು ಜಾರಿ ಆಗತ್ತೆ, ಗ್ಯಾರಂಟಿಗಳು ಜಾರಿ ಆಗೋದಕ್ಕಿರುವ ಮಾನದಂಡಗಳೇನು ಅಥವಾ ಷರತ್ತುಗಳು ಏನು ಅನ್ನೋದನ್ನ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇಡೀ ರಾಜ್ಯದ ಜನರ ಚಿತ್ತ ಇವತ್ತಿನ ಸಚಿವ ಸಂಪುಟ ಸಭೆ ಆದ ನಂತರ ಸಿಎಂ ಮಾತನಾಡ್ತಾರೋ ಅಥವಾ ಸಚಿವರುಗಳು ಇದ್ರ ಬಗ್ಗೆ ಬ್ರೀಫ್ ಮಾಡ್ತಾರೋ ಅವರೆಲ್ಲರ ಮೇಲೆ ನೆಟ್ಟಿದೆ. ಎಲ್ಲರೂ ಕಾಯ್ತಾ ಇದ್ದಾರೆ ಏನಾಗತ್ತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ, ಯಾವ ರೀತಿಯಾಗಿ ಸರ್ಕಾರ ತಮ್ಮ ಗ್ಯಾರಂಟಿಗಳನ್ನ ಜಾರಿ ಮಾಡತ್ತೆ ಅಂತ ಹೇಳಿ. ಪ್ರಮುಖವಾಗಿ ಇವತ್ತಿನ ಈ ಒಂದು ಸಭೆ ಇದೆಯಲ್ಲ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಗ್ಯಾರಂಟಿಗಳಿಗೆ ಅಂತಿಮ ಮುದ್ರೆಯನ್ನ ಒತ್ತುವಂತಹ ಒಂದು ಮಹತ್ವದ ಸಭೆ. ಈ ಸಭೆಯಲ್ಲಿ ಸಚಿವರುಗಳ ಜೊತೆ ಎಲ್ಲಾ ಒಂದು 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಎಲ್ಲಾ ಸಚಿವರ ಮಾಹಿತಿಯನ್ನ ಪಡ್ಕೊಳ್ತಾರೆ, ಅವರಿಂದ ಸಲಹೆಗಳನ್ನ ಪಡ್ಕೊಳ್ತಾರೆ. ಸಲಹೆಗಳನ್ನ ಪಡ್ಕೊಂಡು 5 ಗ್ಯಾರಂಟಿಗಳು ಇವತ್ತೇ ಜಾರಿ ಆಗತ್ತಾ ಅಥವಾ 3 ಜಾರಿ ಮಾಡಿ ಇನ್ನು ಉಳಿದ 2 ಮುಂದಿನ ದಿನಗಳಲ್ಲಿ ಜಾರಿ ಮಾಡುವಂತಹ ನಿರ್ಧಾರ ಕೈಗೊಳ್ತಾರಾ ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 5 ಗ್ಯಾರಂಟಿ ಜಾರಿ ಮಾಡದಿದ್ರೆ ಬಿಜೆಪಿ ಹೋರಾಟವನ್ನ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಹೋರಾಟದ ಬಗ್ಗೆ ಬಿಎಸ್ವೈ ಜೊತೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಎಸ್ವೈ ಮನೆಗೆ ತೆರಳಿ ಬೊಮ್ಮಾಯಿ ಅವರು ಸಮಾಲೋಚನೆ ಮಾಡಿದ್ದಾರೆ. ಕಾಂಗ್ರೆಸ್ನಂತೆಯೇ ಪೋಸ್ಟರ್ ಅಭಿಯಾನದ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಮಾಡಿದ್ದ ಪೇ ಸಿಎಂ ತರಾನೇ ಬಿಜೆಪಿ ಕೂಡ ಈಗ ಪೋಸ್ಟರ್ ಅಭಿಯಾನವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಸುದೀರ್ಘವಾದ ಚರ್ಚೆಯನ್ನ ಮಾಡಿದ್ದಾರೆ. ಬಿಎಸ್ವೈ ಅವರ ಮನೆಗೆ ತೆರಳಿ ಬೊಮ್ಮಾಯಿ ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿಯ ಹೋರಾಟ ಯಾವ ರೀತಿಯಾಗಿರ್ಬೇಕು ಅನ್ನೋದರ ಕುರಿತು ಕೂಡ ರೂಪುರೇಷೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಇನ್ನೂ ಕೂಡ ಗ್ಯಾರಂಟಿ ಜಾರಿ ಆಗಿಲ್ಲ, ಗ್ಯಾರಂಟಿಯಲ್ಲಿ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಹಿನ್ನೆಲೆಯಲ್ಲಿ ಯಾವೆಲ್ಲ ರೂಪುರೇಷೆಗಳನ್ನ ಮಾಡ್ಕೊಳ್ತಾ ಇದೆ ಹೋರಾಟದ ಬಗ್ಗೆ? ಖಂಡಿತವಾಗ್ಲೂ ನಿಮಿತಾ, ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದನೇ ಬಿಜೆಪಿ ಹೀನಾಯವಾಗಿ ಸೋಲನ್ನ ಕಂಡಿದೆ ಅನ್ನುವಂಥದ್ದು. ಹಾಗಾಗಿನೇ ಗ್ಯಾರಂಟಿಗಳನ್ನೇ ಪ್ರಮುಖವಾಗಿ ಅಸ್ತ್ರವನ್ನ ಮಾಡ್ಕೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲಾ ಜಿಲ್ಲಾಧ್ಯಕ್ಷರುಗಳು ಕೂಡ ಒಂದು ರೀತಿ ಕರೆಯನ್ನ ಕೊಡೋದ್ರ ಮುಖಾಂತರವಾಗಿ ಪ್ರತಿಭಟನೆಗೆ ಸಜ್ಜಾಗಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋಲಿನ ಬಳಿಕವಾಗಿ ಮೊದಲ ಬಾರಿಗೆ ಯಡಿಯೂರಪ್ಪನವರನ್ನ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಕೂಡ ಮಾಡಿದರೆ ಯಾವ ರೀತಿಯಾಗಿ ಮುಂದಿನ ಹೋರಾಟವನ್ನ ಇರಬೇಕು ಮತ್ತೆ ಪಕ್ಷದ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಯಡಿಯೂರಪ್ಪನವರ ಜೊತೆಗೆ ಬೊಮ್ಮಾಯಿ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಕಂಡೀಷನ್ ಆಧಾರದ ಮೇಲೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೂ ಮುಂಚಿತವಾಗಿ ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಈಗ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಎಲ್ಲೋ ಒಂದು ಕಡೆಗೆ ಕಂಡೀಷನ್ ಅಪ್ಲೈ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಂಡೀಷನ್ ಏನಾದರೂ ಜಾರಿ ಮಾಡ್ತು ಅಂತಂದ್ರೆ ಇವತ್ತಿನಿಂದನೇ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪೋಸ್ಟರ್ ಅಂದ್ರೆ ವಚನ ಭ್ರಷ್ಟ ಸರ್ಕಾರ ಅನ್ನೋ ಒಂದು ಪೋಸ್ಟರ್ ಅನ್ನು ಹಿಡಿಯೋದ್ರ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಮಹಾ ಅಭಿಯಾನ ಆಗಿರಬಹುದು ಮತ್ತೆ ಪ್ರತಿಭಟನೆಯನ್ನು ಮಾಡುವಂತ ಎಷ್ಟೇ ಕಾಂಗ್ರೆಸ್ನ ಅಸ್ತ್ರಗಳು ಸಿಕ್ಕಿದ್ರು ಕೂಡ ಅದನ್ನ ಸಮರ್ಥವಾಗಿ ನಿಭಾವಣೆ ಮಾಡಿಲ್ಲ, ಅದನ್ನ ಅಸ್ತ್ರವನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಮೊದಲಿನಿಂದಲೇ ಈ ಎಲ್ಲಾ ತಯಾರಿಯನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆಯಾ, ಅಪವಾದದಿಂದ ಹೊರಬರುವಂತಹ ಪ್ರಯತ್ನ ಮಾಡ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ನಿಮಿತ್ತ, ಈಗಾಗಲೇ ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಪೇ ಸಿಎಂ ಮತ್ತೆ 40% ಕಮಿಷನ್ ಆರೋಪದ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರು ಅದನ್ನ ಕಂಟ್ರೋಲ್ ಮಾಡುವಂತದ್ದು ಅದನ್ನು ತಡೆಯುವಂತ ನಿಟ್ಟಿನಲ್ಲಿ ಕೂಡ ವಿಫಲರಾದ್ರು. ಅದು ಕೂಡ ಚುನಾವಣೆಗೆ ಪ್ರಮುಖವಾಗಿ ಸೋಲಿಗೆ ಕಾರಣ ಕೂಡ ಆಯಿತು. ಹೀಗಾಗಿ ಇದನ್ನ ಮನದಟ್ಟಾಗಿರತಕ್ಕಂಥ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರಾರಂಭದಿಂದಲೇ ಎಲ್ಲ ಒಂದ್ ಕಡೆಗೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೂ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಈಗಾಗಲೇ ಬಿಜೆಪಿಯಲ್ಲಿ ಪ್ರಬಲ ನಾಯಕತ್ವ ಸ್ಥಾನ ಯಾರು ಅನ್ನೋದ್ರ ಬಗ್ಗೆ ಕೂಡ
ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೆ ಆರಂಭದ ದಿನಗಳಿಂದನೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರೆ, ಹೋರಾಟವನ್ನ ಮಾಡಿದ್ರೆ ಇಲ್ಲ ಒಂದ್ ಕಡೆ ಬರುವಂತ ಲೋಕಸಭಾ ಚುನಾವಣೆಗೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತೆ ಬಿಜೆಪಿಗೆ ಕೂಡ ಒಂದು ರೀತಿ ಪ್ರಬಲವಾಗಿ ವಿರೋಧ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿಜೆಪಿಯಲ್ಲಿ ನಾಯಕತ್ವ ಇಲ್ಲದೇ ಇದ್ರೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಾರಂಭದಲ್ಲೇ ತಂತ್ರಗಾರಿಕೆಯನ್ನು ಮಾಡಿದರೆ ಅದರ ಮುಂದುವರೆದ ಭಾಗವಾಗಿಯೇ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಒಂದು ಕೆಲಸವನ್ನು ಕೂಡ ಮಾಡಿದರೆ. ಈಗಷ್ಟೇ ಯಡಿಯೂರಪ್ಪನವರ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನ ನಡೆಯಲ್ಲಿ ಯಾವ ರೀತಿಯಾಗಿ ತಮ್ಮ ನಿಲುವು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಮಾಡಿದರೆ. ಹೀಗಾಗಿ ಪ್ರಾರಂಭದ ದಿನಗಳಿಂದನೇ ಒಂದು ರೀತಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಸಜ್ಜಾಗಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. 200 ಯೂನಿಟ್ ಉಚಿತ ವಿದ್ಯುತ್ ಅನ್ನುವಂತಹ ಗ್ಯಾರಂಟಿಯನ್ನ ಘೋಷಣೆ ಮಾಡಿತ್ತು ಕಾಂಗ್ರೆಸ್. ಈಗ ಯಾರ್ಯಾರಿಗೆ ಸಿಗುತ್ತೆ ಈ ಗ್ಯಾರಂಟಿ ಅನ್ನುವಂತಹ ಒಂದಷ್ಟು ಕುತೂಹಲ, ಪ್ರಶ್ನೆ, ಆತಂಕ ಎಲ್ಲವೂ ಕೂಡ ರಾಜ್ಯದ ಜನರಲ್ಲಿದೆ. ಈಗ ಬೇರೆ ಬೇರೆ ನಗರ ಭಾಗಗಳಲ್ಲಿ ನಾವು ನೋಡಿದ್ರೆ ಮಾಲೀಕರು ಮತ್ತು ಬಾಡಿಗೆದಾರರಲ್ಲೇ ತಳಮಳ ಉಂಟಾಗ್ತಿರೋದು. ಯಾಕಂತ ಹೇಳಿದ್ರೆ ಮನೆ ಮಾಲೀಕರಿಗೆ ಹೆಚ್ಚುವರಿ ಮೀಟರ್ನ ಚಿಂತೆ ಆದ್ರೆ ಬಾಡಿಗೆದಾರರಿಗೆ ಸೌಲಭ್ಯ ವಂಚನೆ ಆಗುತ್ತೆ ಅನ್ನುವಂತಹ ಒಂದಷ್ಟು ಆತಂಕ ಇದೆ. ಮಾಲೀಕರ ಹೆಸರಲ್ಲೇ ಇವೆ ವಿದ್ಯುತ್ ಮೀಟರ್, ಹಾಗಾಗಿ ಬಾಡಿಗೆದಾರರಿಗೆ ಈ ಉಚಿತ ವಿದ್ಯುತ್ ಭಾಗ್ಯ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಬಡ ಮಧ್ಯಮ ವರ್ಗದ ವಲಸಿಗರ ಕಥೆ ಏನು? ಬೆಂಗಳೂರಿನಂತಹ ನಗರದಲ್ಲಿ ಈಗ ಅನೇಕ ವಲಸಿಗರೇ ಇರೋದು, ಅಂದ್ರೆ ವಲಸಿಗರ ಶ್ರಮಿಕರೇ ಇರುವಂತದ್ದು. ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತಾರೆ, ಉದ್ಯೋಗದಲ್ಲಿ ಇರ್ತಾರೆ, ಅವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಹಾಗಾದ್ರೆ ಅವರಿಗೆ ಈ ಒಂದು ಉಚಿತ ವಿದ್ಯುತ್ ಸಿಗುತ್ತಾ? ಮೀಟರ್ ಅಂತೂ ಓನರ್ ಹೆಸರಲ್ಲಿ ಇರುತ್ತೆ. ಹೀಗಾಗಿ ನಮ್ಮ ರಿಪೋರ್ಟರ್ ಶರಣು ಹಂಪಿ ಜನರನ್ನ ಮಾತಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಫ್ರೀ 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 ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಈ 5 ಘೋಷಣೆಗಳೇನಿದಾವೆ ಗ್ಯಾರಂಟಿ, ಅವುಗಳ ಬಗ್ಗೆ ಜನರೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾವು ಹಿಂದೆ ನೋಡ್ತಾ ಇದ್ದೀವಿ, ಮೀಟರ್ 200 ಯೂನಿಟ್ ಅನ್ನ ಯಾರು ಬಳಕೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿತ್ತು. ಅದೇ ರೀತಿಯಾಗಿ ಆ ಘೋಷಣೆ ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಲ್ಲಿ ನಿರೀಕ್ಷೆ ಇದೆ. ಬನ್ನಿ ಹಾಗಾದ್ರೆ ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಮೊದಲು ಬಾಡಿಗೆದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಬೆಂಗಳೂರಲ್ಲಿ ಬಹಳಷ್ಟು ಜನ ಬಾಡಿಗೆದಾರರು ಇರೋದು, ತಾವು ಎಷ್ಟು ವರ್ಷದಿಂದ ಇದ್ದೀರಿ? ನಿಮಗೆ ಈ ಯೋಜನೆ ಫಲಾನುಭವಿಗಳು ಆಗ್ತೀರಂತ ನಿಮ್ಗೆ ಅನ್ಸುತ್ತಾ? ಆಗುತ್ತೆ ಸರ್, ಮಾಡ್ತಾರೆ. ನಾವು ಈಗ 30 ವರ್ಷದಿಂದ ಇದ್ದೀವಿ ಬೆಂಗಳೂರಲ್ಲಿ. ನಾವು ಇನ್ನ ಸ್ವಂತ ಮನೆ ಮಾಡ್ಕೊಳಕ್ಕಾಗಿಲ್ಲ, ಬಾಡಿಗೆ ಮನೆಯಲ್ಲೇ ಇರೋದು. ದಯವಿಟ್ಟು ಬಾಡಿಗೆ ಮನೆಯವ್ರಿಗೂ ಕೂಡ ಸರ್ಕಾರ ಏನು ಫ್ರೀ ಅಂತ ಘೋಷಣೆ ಮಾಡಿದೆ, ನಮಗೂ ಕೂಡ ಫ್ರೀ ಕೊಡ್ಲೇಬೇಕು ಸರ್. ಸರ್, ಈಗ ಸಮಸ್ಯೆ ಇರೋದು, ನೀವು ನಿಮ್ಮ ಹೆಸರಲ್ಲಂತೂ ಬಿಲ್ ಕಟ್ಟೋದಿಲ್ಲ, ಓನರ್ ಹೆಸರಲ್ಲೇ ಬಿಲ್ ಕಟ್ತಾ ಇದ್ದೀರಿ, ಹೌದಲ್ವಾ? ಹೌದು, ಓನರ್ ಹೆಸರಲ್ಲೇ ಬಿಲ್ ಕಟ್ತಾ ಇರೋದು. ಆದ್ರೆ ನಾವೇ ತಾನೇ ಬಿಲ್ ಕಟ್ಟೋದು, ಬಾಡಿಗೆಯವರೇ ತಾನೇ ಬಿಲ್ ಕಟ್ಟೋದು, ಓನರ್ ಏನ್ ಬಿಲ್ ಕಟ್ಟಲ್ಲ. ಎಲ್ಲೂ ಯಾವುದೇ ಓನರು ಅವ್ರ ಮನೆ ಮಾತ್ರ ಅವ್ರು ಬಿಲ್ ಕಟ್ಕೊಳ್ಳೋದು. ಇನ್ನೊಂದು ಮನೆ ಬಾಡಿಗೆದಾರದು ಓನರ್ ಕಟ್ಟಲ್ಲ, ಬಾಡಿಗೆದಾರರೇ ಕಟ್ಟೋದು. ಸಿದ್ದರಾಮಯ್ಯವ್ರು ಹೆಂಗೆ ಹೇಳಿದ್ದಾರೆ, ನಿಮ್ಗೂ ಫ್ರೀ ನನಗೂ ಫ್ರೀ ಅಂತ. ನಮಗೂ ಕೂಡ ಫ್ರೀ ಕೊಡಬೇಕು, ಓನರ್ಗೂ ಫ್ರೀ ಕೊಡಬೇಕು ಸರ್. ಇನ್ನು ಮಾಲೀಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಮನೆ ಎಷ್ಟು ಮನೆಗಳಿದಾವೆ? ಎಲ್ಲಾ ಮೀಟರ್ಗಳು ನಿಮ್ಮ ಹೆಸರಲ್ಲೇ ಇರೋದ, ಮಾಲೀಕರ ಹೆಸರಲ್ಲೇನಾ? ಓನರ್ ಹೆಸರಿನಲ್ಲೇ ಇರೋದು. ಅಕೌಂಟಬಿಲಿಟಿ ನೋಡಿದ್ರೆ ನಿಮ್ಮ ಬಿಲ್ಡಿಂಗ್ ಎಲ್ಲಾ ಮೀಟರ್ಗಳು ಏನಿರ್ತವೆ ಎಲ್ಲವಕ್ಕೂ ನೀವೇ ಮಾಲೀಕರಿರ್ತೀರಿ, ನಿಮ್ಮ ಹೆಸರೇ ಇರುತ್ತೆ. ಅಲ್ಲ, ಇರ್ತದೆ, ಹೆಸರು ಇರ್ತದೆ, ಇಲ್ಲದೆ ಏನಿಲ್ಲ. ಈಗ ಇವರು ಬಾಡಿಗೆಗೆ ಇರ್ತಾರೆ, ಇವ್ರು ಖಾಲಿ ಮಾಡ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವರಿಗೆಲ್ಲ ಮಾಡಕ್ ಆಗೋದಿಲ್ಲ. ಅದಾಗ ಬಾಡಿಗೆದಾರ ಅಗ್ರಿಮೆಂಟ್ ಮಾಡ್ಕೊಡ್ತೀವಲ್ಲ, ಅದೇ ಮುಖ್ಯ. ನಾವು ಮತ್ತೆ ಈ ಯೋಜನೆ ನಿಮಗೊಂದೇ ಸಿಗ್ತದೆ ಅಂತ ಅನಿಸ್ತಿದೆಯಾ? ಇದು ಇಲ್ಲ, ನಮ್ಮೊಬ್ಬರಿಗೆ ಅಲ್ಲ, ಬಾಡಿಗೆದಾರರಿಗೂ ಎಲ್ಲೂ ಸಿಗ್ತದೆ. ಸರ್ಕಾರದವರು ಬಾಡಿಗೆದಾರರು ಎಲ್ರಿಗೂ ಕೊಡ್ತಾರೆ. ಎಲ್ಲರೂ 200 ಯೂನಿಟ್ ಫ್ರೀ ಅಂತಾರವ್ರ. ಬಾಡಿಗೆದಾರರು ಓನರು ಇವರು ಅಂತ ಏನು ಹೇಳಿಲ್ಲ. ಇದು ಮಾಲೀಕರು ಮತ್ತು ಬಾಡಿಗೆದಾರರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿ ಜಾರಿಗೆ ಅನುಮೋದನೆಯನ್ನ ನೀಡಲಾಗಿದ್ದು, ಅಧಿಕಾರಿ ಯೋಜನಾ ವರದಿಗೆ ಅನುಮೋದನೆಯನ್ನ ನೀಡಿದೆ ಸಂಪುಟ. ಪ್ರಸ್ತಾವನೆಗೆ ಅನುಮೋದನೆಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 5ಕ್ಕೆ 5 ಜಾರಿನ, 5ರಲ್ಲಿ 3 ಮಾತ್ರ ಜಾರಿನ? ಸುದ್ದಿಗೋಷ್ಠಿಯಲ್ಲಿ ಸಿಗಲಿದೆ ಗ್ಯಾರಂಟಿಯ ಸ್ಪಷ್ಟ ಚಿತ್ರಣ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. 5 ಗ್ಯಾರಂಟಿಗಳನ್ನ ಇವತ್ತೇ ಜಾರಿಗೆ ತರ್ತಾರಾ ಅಥವಾ 3 ಗ್ಯಾರಂಟಿಗಳನ್ನ ಮಾತ್ರ ಇವತ್ತು ಜಾರಿಗೆ ತರ್ತಾರಾ? 2 ಗ್ಯಾರಂಟಿಗಳನ್ನ ಮುಂದಿನ ದಿನಗಳಲ್ಲಿ ಜಾರಿಗೆ ತರ್ತಾರಾ? ಯಾವೆಲ್ಲ ಕಂಡೀಷನ್ಸ್ ಅನ್ನ ಹಾಕ್ತಾರೆ? ಇವೆಲ್ಲದರ ಬಗ್ಗೆ ಕುತೂಹಲ ಇದೆ.
5ಕ್ಕೆ 5 ಜಾರಿ ಆಗೋದಾದ್ರೆ ಯಾವ ರೀತಿಯಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ, ಯಾವೆಲ್ಲ ಒಂದು ಮಾನದಂಡಗಳನ್ನ ಇಟ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸೊ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಸಚಿವ ಸಂಪುಟದ ಅನುಮೋದನೆಯನ್ನ ಪಡ್ಕೊಳ್ಳಾಯ್ತಾ? ಇವತ್ತೇ 5ಕ್ಕೆ 5 ಜಾರಿ ಆಗತ್ತಾ? ಹಾಗಾಗಿ ಯಾವೆಲ್ಲ ಕಂಡೀಷನ್ಸ್ ಇರುವಂತಹ ಸಾಧ್ಯತೆ ಇದೆ? ನಮಿತಾ, ಈಗಾಗಲೇ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ಮತ್ತೆ ಅಧಿಕಾರಿಗಳು ಕೂಡ ಒಂದಷ್ಟು ಯೋಜನಾ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಅದಲು ಬದಲು ಕೂಡ ಚೇಂಜಸ್ ಕೂಡ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಅಂತಿಮವಾಗಿ ಏನು ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಯೋಜನಾ ವರದಿಯನ್ನು ಕೊಟ್ಟಿದ್ರು, ಅದನ್ನ ವರದಿಯನ್ನು ತೆಗೆದುಕೊಂಡು ಸಚಿವ ಸಂಪುಟ ಸಭೆಗೆ ಈಗ ತಾನೇ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಸಭೆಯಲ್ಲೂ ಕೂಡ ಮುಖ್ಯವಾಗಿ ಅಧಿಕಾರಿಗಳು ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ರು, ಯಾವೆಲ್ಲ ಅಂಶಗಳನ್ನ ಗ್ಯಾರಂಟಿಗಳಲ್ಲಿ ಅಳವಡಿಕೆಯನ್ನು ಮಾಡಿದ್ರು, ಅದನ್ನ ಯೋಜನಾ ವರದಿಯನ್ನ ಎಲ್ಲೋ ಒಂದು ಕಡೆಗೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಮಂಡಿಸಿರುವಂತದ್ದು. ಮತ್ತೆ ಅಧಿಕಾರಿಗಳು ಯಾವ ರೀತಿಯಾಗಿ ಯೋಜನಾ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣವಾಗಿ ಓದುವಂತಹ ಕೆಲಸವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು. ಅಧಿಕೃತವಾಗಿ ಆ ಒಂದು ಯೋಜನಾ ವರದಿಗೆ ಅನುಮೋದನೆಯನ್ನು ಕೂಡ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಸಿಕ್ಕಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವೆಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಎಲ್ಲೋ ಒಂದು ಕಡೆಗೆ ಅಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಮತ್ತೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಿನ ಸಭೆಯಲ್ಲಿ ಯಾವುದೇ ರೀತಿಯಿಂದ ತೀರ್ಮಾನವನ್ನು ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನು ಉಳಿದಂತೆ 10 ಕೆಜಿ ಅಕ್ಕಿ ವಿತರಣೆ ಆಗಿರಬಹುದು, ಮತ್ತೆ ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಪಾಸ್ ಆಗಿರಬಹುದು, ಮತ್ತೆ ಮುಖ್ಯವಾಗಿ ಬೇರೆ ಯೋಜನೆ ಅಂದ್ರೆ ಗೃಹಜ್ಯೋತಿ ಅಂದ್ರೆ 200 ಯೂನಿಟ್ ವಿದ್ಯುತ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಅಧಿಕೃತವಾಗಿ ಈ ಒಂದು 3 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ನವಿತಾ, ಕೃಷ್ಣ, ಈಗ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ತಮ್ಮದಂತಹ ಸಲಹೆಗಳನ್ನು ಅಂದ್ರೆ ಎಲ್ಲಾ ಸಚಿವರು ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಸಲಹೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಸಚಿವರ ನಿರ್ಧಾರವೇ ಅಂತಿಮ ಆಗತ್ತಾ, ಹೇಗೆ ಅಂತ ಹೇಳಿ? ನಮಿತಾ, ಈಗಾಗಲೇ ಏನು ಕಳೆದ ಸಚಿವ ಸಂಪುಟ ಸಭೆಯಲ್ಲೇನೆ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಅಂತಿಮವಾಗಿ ಸಚಿವ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ವಿವೇಚನೆಗೆ ಈಗಾಗಲೇ ಬಿಟ್ಟಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕಾಗೇನೆ ಕಳೆದ 3-4 ದಿನಗಳಿಂದಲೂ ಕೂಡ ಅವರೇ ತಮ್ಮ ಜವಾಬ್ದಾರಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅಧಿಕಾರಿಗಳು ಏನು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಮಂಡಿಸಿದ ಸಂದರ್ಭದಲ್ಲೂ ಕೂಡ ಎಲ್ಲಾ ಸಚಿವರು ಕೂಡ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಷ್ಟು ಜನ ಸಚಿವರುಗಳು ಮಾತ್ರ ಒಂದಷ್ಟು ಏನು ನಿಬಂಧನೆಗಳು ಇದ್ರೆ ಸರಿಯಾಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಚುನಾವಣೆ ಬರೋಕ್ಕೂ ಮುಂಚಿತವಾಗಿ ನಾವು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೇವೆ ಹೊರತು ನಿಬಂಧನೆಗಳ ಬಗ್ಗೆ ಅಂದ್ರೆ ಷರತ್ತುಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಇದು ಷರತ್ತುಗಳು ಏನಾದ್ರೂ ಜಾರಿ ಆಯಿತು ಅಂತಂದ್ರೆ ಬರುವಂತ ದಿನಗಳಲ್ಲಿ ನಮಗೆ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಸಲಹೆಗಳನ್ನು ಕೂಡ ಸಚಿವ ಸಂಪುಟ ಸಹೋದ್ಯೋಗಿಗಳ ಕೆಲ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಹೇಳಿರುವಂತದ್ದು. ಈಗ ಮುಖ್ಯಮಂತ್ರಿಗಳು ಕೂಡ ಅಧಿಕೃತವಾಗಿ ಸಚಿವರ ಸಲಹೆಗಳ ಆಧಾರದ ಮೇಲೆ ಒಂದಷ್ಟು ತೀರ್ಮಾನಗಳ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗ್ತಾ ಇರುವಂತದ್ದು. ಈಗ ಮುಖ್ಯವಾಗಿ ಹಣಕಾಸು ಇಲಾಖೆ ಅಧಿಕಾರಿಗಳನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಕೂರಿಸಿಕೊಂಡಿದ್ದಾರೆ. ಸಚಿವರುಗಳು ಯಾವ ರೀತಿ ಸಲಹೆಗಳನ್ನು ಕೊಡ್ತಾರೆ ಆ ಒಂದು ಸಲಹೆಗಳ ಆಧಾರದ ಮೇಲೆ ಈಗ ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸಚಿವರ ಅಭಿಪ್ರಾಯ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿರುವಂತದ್ದು. ಕಳೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ವಿಸ್ತೃತವಾಗಿ ಪ್ರಸ್ತಾಪವನ್ನು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ರು ಗ್ಯಾರಂಟಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ಬಜೆಟ್ಗಳನ್ನು ಮಂಡನೆ ಮಾಡಿರುವಂತದ್ದು, ಮತ್ತೆ ಮುಖ್ಯವಾಗಿ ಏನು ಆರ್ಥಿಕ ಇಲಾಖೆಯಲ್ಲಿ ಕೂಡ ಸಮಗ್ರವಾಗಿ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ. ಮತ್ತೆ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಯಾವೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸುದೀರ್ಘವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಹೀಗಾಗಿ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ಸವಿವರವನ್ನು ಅಂತಿಮವಾಗಿ ಪಡ್ಕೊಂಡಿರುವಂತದ್ದು ಅಧಿಕಾರಿಗಳಿಂದ. ಈಗ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಆ ಒಂದು ಯೋಜನಾ ವರದಿಯನ್ನು ಮಂಡಿಸಿದ್ದಾರೆ. ಅಂತಿಮವಾಗಿ ಎಲ್ಲಾ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಯೋಜನಾ ವರದಿಗೆ ಕೂಡ ಸಹಮತವನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಷ್ಟು ಯೋಜನೆಗಳ ಅನುಷ್ಠಾನ ಆಗುತ್ತೆ ಅನ್ನೋದ್ರಿಗೂ ಕೂಡ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಇನ್ನು ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಆಲ್ರೆಡಿ ಈಗಾಗಲೇ ಅಧಿಕಾರಿಯಿಂದ ಅನುಮೋದನೆಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯೋಜನಾ ವರದಿಗೆ ಅನುಮೋದನೆಯನ್ನ ನೀಡಿದೆ ಸಚಿವ ಸಂಪುಟ. ಹಾಗಾದ್ರೆ ಸಚಿವ ಸಂಪುಟದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ, ಸಚಿವರ ಸಲಹೆಗಳೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಸಚಿವರುಗಳೆಲ್ಲರೂ ಮಾತನಾಡುವಾಗ ಹೇಳ್ತಾ ಇದ್ದಿದ್ದು ಒಂದೇ, ಗ್ಯಾರಂಟಿಗಳ ಜಾರಿ ಆಗತ್ತೆ, ಆದ್ರೆ ಒಂದಷ್ಟು ಮಾನದಂಡ ಇರುತ್ತೆ, ಕಂಡೀಷನ್ಸ್ ಅಂತೂ ಖಚಿತ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ರು. ಸೊ ಈ ವಿಚಾರವನ್ನೇ ಇಟ್ಕೊಂಡು ಸಚಿವ ಸಂಪುಟದಲ್ಲಿ ಈಗ ಚರ್ಚೆಯನ್ನ ಮಾಡಲಾಗತ್ತಾ? ಸಚಿವ ಸಂಪುಟದಲ್ಲಿ ಏನೆಲ್ಲ ಪ್ರಮುಖವಾದ ವಿಚಾರಗಳ ಈಗ ಚರ್ಚೆ ನಡೀತಾ ಇದೆ?
ನವಿತಾ ಜೈನ್, ಗ್ಯಾರಂಟಿಗಳ ಅನುಷ್ಠಾನದ ವಿಚಾರ ಸಂಬಂಧಪಟ್ಟಾಗೆ ಅನೇಕ ಸಚಿವರುಗಳು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಲವು ಪ್ರಮುಖ ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೆಜ್ಜೆ ಇಡುವ ಸಂಬಂಧಪಟ್ಟ ಕೂಡ ರಾಜ್ಯ ಸರ್ಕಾರ ಕೂಡ ಚಿಂತನೆ ಮಾಡಬೇಕಂತೇಳಿ ಈಗಾಗಲೇ ಮುಖ್ಯಮಂತ್ರಿಗೆ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಸದೃಢರು, ಬಲಾಢ್ಯರು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಯಾರು ಕೂಡ ಬಳಸಿಕೊಳ್ಳಬಾರದು ಮತ್ತು ಅದನ್ನ ಸದುಪಯೋಗ ಪಡಿಸಿಕೊಳ್ಬಾರ್ದು. ಆರ್ಥಿಕವಾಗಿ ಬಲಾಢ್ಯರಲ್ಲದವರಿಗೆ ಇದು ಮಾಡಿರುವಂಥದ್ದು ಮತ್ತು ಆರ್ಥಿಕವಾಗಿ ಅಲ್ಲದಂತವರಿಗೆ ಮಾಡಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಈ ಹಿಂದಿನ ಉಜ್ವಲ ಯೋಜನೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟರು. ಆರ್ಥಿಕವಾಗಿ ಸದೃಢರು ಗ್ಯಾಸ್ ಯೋಜನೆಯನ್ನ, ಬಡವರ ಯೋಜನೆಯನ್ನ ಬಳಸಿಕೊಳ್ಬಾರ್ದು ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಹಾಗಾಗಿ ದೇಶಾದ್ಯಂತ ಒಂದು ಆಂದೋಲನದ ರೀತಿ ಬಹಳಷ್ಟು ಬಲಾಢ್ಯರು ಮತ್ತು ಆರ್ಥಿಕ ಸದೃಢರು ಈ ಉಜ್ವಲ್ ಯೋಜನೆಯನ್ನು ಎಲ್ಲೊಂದು ಕಡೆ ತಿರಸ್ಕರಿಸಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಕೂಡ ಆರ್ಥಿಕವಾಗಿ ಸದೃಢ ಇರ್ತಕ್ಕಂಥವರು ಮತ್ತು ಬಲಾಢ್ಯರು ಈ ಯೋಜನೆಗಳನ್ನು ಯಾರು ಕೂಡ ಬಳಸಿಕೊಳ್ಬಾರ್ದು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಏನು ಸಚಿವ ಸಂಪುಟದ ಅನೇಕ ನಾಯಕರು ಕೂಡ ಕರೆ ಕೊಡಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಈ ಸಂಬಂಧಪಟ್ಟ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಸಚಿವರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲಹೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಪ್ರಮುಖವಾಗಿ 2022 ಮತ್ತು 23ನೇ ಸಾಲಿನಲ್ಲಿ ಅನೇಕ ಇಲಾಖೆಗಳಲ್ಲಿ ಇಂದಿನ ಸರ್ಕಾರ ಬಹಳಷ್ಟು ಅನುದಾನವನ್ನ ಖರ್ಚು ಮಾಡದೆ ಅನುದಾನವನ್ನು ಉಳಿಸಿಕೊಂಡಿರ್ತಕ್ಕಂಥ ಬಹಳಷ್ಟು ಇಲಾಖೆಗಳಲ್ಲಿ ಎಲ್ಲ ಒಂದು ಕಡೆ ಉಳಿದಿರತಕ್ಕಂಥ ಬಾಕಿ ಹಣವನ್ನು ಕೂಡ ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳುವಂತೆ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಈ ಒಂದು ಗ್ಯಾರಂಟಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪ್ರಮುಖವಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟುವಂತವರು ಮತ್ತು ಸರ್ಕಾರಿ ನೌಕರಲ್ಲಿ ಇರ್ತಕ್ಕಂಥವರು ಮತ್ತು ಬಲಾಢ್ಯರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡಬಾರದು. ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಯಾವುದೇ ಯೋಜನೆಯನ್ನ ಜಾರಿ ಮಾಡಬೇಕಾದ್ರೆ ಅದಕ್ಕೆ ನೀತಿ ನಿಯಮಗಳು ಮತ್ತು ಮಾನದಂಡಗಳು ಇರ್ತವೆ. ಅಂತೆಯೇ ಮಾನದಂಡಗಳನ್ನು ಕೂಡ ಫಿಕ್ಸ್ ಮಾಡಬೇಕಾಗಿದೆ ಅನ್ನೋ ಒಂದು ರೀತಿ ಚರ್ಚೆ ಆರಂಭವಾಗಿರುವಂತದ್ದು. ನವಿತಾ, ಚಿದಾನಂದ ಪಾಟೀಲ್, ಈಗ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆ ಅಡಿ ಅನೇಕರು ನಮಗೆ ಸಬ್ಸಿಡಿ ಬೇಡ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ರಾಜ್ಯ ಸರ್ಕಾರದ ಮೂಲಕ ಅನೇಕರು ಯಾರ್ಯಾರು ಸದೃಢರಿದ್ದಾರೆ, ಯಾರು ಸಬಲರಿದ್ದಾರೆ, ನಮಗೂ ಬೇಡ ಅಂತ ಹೇಳಿ ಪತ್ರ ಬರೆಸುವಂತದ್ದಾಗಿರ್ಬೋದು ಅಥವಾ ಹೇಳಿಸುವ ಮೂಲಕ ಒಂದಷ್ಟು ಹೊರೆಯನ್ನು ಕಡಿಮೆ ಮಾಡಿಕೊಳ್ಳುವಂತಹ ಪ್ಲಾನ್ ಪ್ರಯತ್ನನ ಹೇಗೆ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಕೆಲವು ಮಾನದಂಡಗಳು, ಮಿತಿಗಳು ಎಲ್ಲವೂ ಇದ್ದರೂ ಕೂಡ ಆರ್ಥಿಕವಾಗಿ ಸದೃಢರು, ಬಲಾಢ್ಯರು ಈ ಯೋಜನೆಗಳನ್ನ ದುರುಪಯೋಗಪಡಿಸುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ಉಂಟಾಗಿರುವಂಥದ್ದು. ಆ ಮುಖಾಂತರ ಸರ್ಕಾರಕ್ಕೆ ಸಾವಿರಾರು ಕೋಟಿಯ ಹೊರೆ ಬೀಳುವಂಥದ್ದು. ಆರ್ಥಿಕವಾಗಿ ಬಲಾಢ್ಯರು ಮತ್ತು ಸದೃಢರು ಈ ಯೋಜನೆಯನ್ನ ಬಳಸಿಕೊಂಡ್ರೆ ಎಲ್ಲೊಂದು ಕಡೆ ಆರ್ಥಿಕವಾಗಿ ದುರ್ಬಲರಿಗೆ ಇದು ಅನ್ಯಾಯ ಆದಂತಾಗುತ್ತೆ. ಆ ಮುಖಾಂತರ ಅನಗತ್ಯವಾಗಿ ಸಾವಿರಾರು ಕೋಟಿ ಸೋರಿಕೆ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಬಂದಿರತಕ್ಕಂಥ ಸರ್ಕಾರ ಯಾವುದೇ ಮಾನದಂಡಗಳನ್ನು ಮಾಡಿದ್ರು ಕೂಡ ಆರ್ಥಿಕವಾಗಿ ಸದೃಢರು ಮತ್ತು ಬಲಾಢ್ಯರು ತಮ್ಮದೇ ಆದ ಕಳ್ಳದಾರಿಯಲ್ಲಿ ಎಲ್ಲೊಂದು ಕಡೆ ಇಂಥ ಯೋಜನೆಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಬಹುತೇಕ ಇರತಕ್ಕಂಥದ್ದು. ಹಾಗಾಗಿ ಈ ಯೋಜನೆಗಳನ್ನ ಕೇವಲ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮಾತ್ರ ಇದು ಮಾಡಿರುವಂಥದ್ದು. ಹಾಗಾಗಿ ಆರ್ಥಿಕವಾಗಿ ಸದೃಢರು ಮತ್ತು ಬಲಾಢ್ಯರು ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಬಳಸಿಕೊಳ್ಬಾರ್ದು ಮತ್ತು ತಿರಸ್ಕರಿಸಬೇಕಂತೇಳಿ ನೇರವಾಗಿ ಸರ್ಕಾರ ಮನವಿಯನ್ನು ಮಾಡಿಕೊಳ್ಳಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ನವಿತಾ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಾಗಿದೆ. 5 ಗ್ಯಾರಂಟಿಗಳು ಏಕಕಾಲಕ್ಕೆ ಜಾರಿ ಆಗತ್ತಾ? ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು ಅನ್ನೋದರ ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.